ಕ್ವಶನ್ ಒಳಗಡೆ ಮೊದಲನೇ ಪದ ಎರಡನೇ ಪದಕ್ಕೆ ಸಂಬಂಧ ಐತೆ ಅಂತಂದ ಹೇಳಿ. ಮೊದಲನೇ ಪದ ಕೊಟ್ಟಿರ್ತಾನ, ಅದಾದ ನಂತರ ಎರಡನೇ ಪದ ಕೊಟ್ಟಿರ್ತಾನ. ಇವೆರಡು ಒಂದಕ್ಕೊಂದು ಸಂಬಂಧ ಇರ್ತಾವ, ಇಲ್ಲೊಂದು ಲಾಜಿಕ್ ಇರುತ್ತೆ. ಸೇಮ್ ಅದೇ ತರ ಮೂರನೇ ಪದ ನಾಲ್ಕನೇ ಪದಕ್ಕೆ ಸಂಬಂಧ ಐತಿ ಅಂತಂದ ಹೇಳಿ. ಈ ತರ ಹಿಂಗ ಡಬಲ್ ಇದು ಕೊಟ್ಟಿರ್ತಾನ. ಇಲ್ಲಿ ಮೂರನೇ ಪದ, ಅದಾದ ನಂತರ ಇಲ್ಲಿ ನಾಲ್ಕನೇ ಪದ. ಇಲ್ಲಿ ಏನ್ ಲಾಜಿಕ್ ಇರತ್ತಲ್ಲ, ಸೇಮ್ ಲಾಜಿಕ್ ಇಲ್ಲೂ ಇರುತ್ತೆ, ಒಂದೇ ಲಾಜಿಕ್. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿರ್ತಾನ ಅಂತಂದ ಹೇಳಿದ್ರ, ಐದನೇ ಪದ ಏನಂತಂದ ಹೇಳಿದ್ರ ಆರನೇ ಪದಕ್ಕೆ ರಿಲೇಟ್ ಐತಿ, ಬಟ್ ಅದ್ ನಾವು ಕೊಟ್ಟಿರಂಗಿಲ್ಲ, ಕಂಡು ಹಿಡಿ ಅಂತಂದ್ ಹೇಳ್ತಾನ. ಇಲ್ಲೂ ಕೂಡ ಏನ್ ಅಪ್ಲೈ ಮಾಡ್ಬೇಕು, ಸೇಮ್ ಲಾಜಿಕ್ ನ ಅಪ್ಲೈ ಮಾಡ್ಬೇಕು. ಇದು ಕ್ವಶನ್ ಎಲ್ರಿಗೂ ಅರ್ಥ ಆಯ್ತಾ? ಯಾವ ತರ ಕ್ವಶನ್ ಕೇಳ್ತಾನ, ಇಲ್ಲೇನ್ ಲಾಜಿಕ್ ಇರುತ್ತೆ ಎಲ್ಲಾ ಕಡೆನು ಸೇಮ್ ಲಾಜಿಕ್ ಅಪ್ಲೈ ಮಾಡ್ಬೇಕು, ಬೇರೆ ಏನು ಅಪ್ಲೈ ಮಾಡಂಗಿಲ್ಲ. ನಾ ಶಾನೆ ಅದೇನಿ, ನನಗೆಲ್ಲಾ ಗೊತ್ತೈತಿ ಅಂತಂದ್ ಅಪ್ಲೈ ಮಾಡಿದ್ರೆ ಏನಾದೈತಿ, 2 ಮಾರ್ಕ್ಸ್ ಹೋಗ್ತಾವ. 2 ಮಾರ್ಕ್ಸ್ ಹೋಗೋದಲ್ದ ಏನಾಗತ್ತ, ಮತ್ 0.25 ಏನಂತಂದ್ ಹೇಳಿದ್ರ ನೆಗೆಟಿವ್ ಆಗತ್ತ. ಶಾನೆತನ ತೋರಿಸ್ಬಾರದು. ಸೊ ಎಲ್ಲಾ ಕಡೆ ಸೇಮ್ ಲಾಜಿಕ್ ನ ಅಪ್ಲೈ ಮಾಡ್ಬೇಕು. ಕ್ಲಿಯರ್? ಸೊ ಫಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಇಲ್ಲಿ ನೋಡ್ರಿ, ಕೇಳ್ಕೊಳ್ರಿ ಇಲ್ಲಿ. ಸರ್ ಇದ ಐ ಐತ್ರಿ, ಎಲ್ಲಾ ಕಡೆ ಏನಂತಂದ ಒಂದ್ ಅಲ್ಫಾಬೆಟ್ ನಂಬರ್ ಆಮೇಲೆ ಅಲ್ಫಾಬೆಟ್ ಅಂತ ಕೊಟ್ಟಿದಾನೆ, ಕೇಳಿಸ್ಕೊಟ್ರೆ ಕರೆಕ್ಟ್ ಆಗಿ. ಇದು ಐ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದು ಡಿ, ಆಮೇಲೆ ಇದು 4 ಐತ. ನಾನು ಫಸ್ಟ್ ಒಂದ್ ಬರ್ಕೋತೀನಿ ನೋಡ್ರಿ, ಐ 4 ಡಿ ಐತಿ. ಇದನ್ನ ಏನಂತ ಬರ್ದಿದಾನ, G9F ಅಂತಂದ್ ಹೇಳಿ ಬರ್ದಿದಾನ. ಇವಾಗ ನಮ್ಗ ABCD ಬರ್ಕೋಬೇಕು. ABCDEFGHIJK ಎಲ್ಲಾ ಮೊದಲು ಬರ್ಕೊಂಡಿರ್ತಾರಲ್ಲ, ಇಷ್ಟು ಸಾಕು. ಇವಾಗ ಇಲ್ಲಿ ನೋಡ್ರಿ, 4 ಇದ್ದದ್ದು ಏನಂದ್ರೆ 9 ಆಗೈತೆ. ಅಂದ್ರೆ ಇಲ್ಲಿ ಏನ್ ಮಾಡಿದಾನ, +5 ಮಾಡಿದಾನ. ಓಕೆ, ನಾವು ಇದನ್ನ ನೋಡಿದ್ವಿ, +5 ಮಾಡಿದ್ವಿ. ಅದಾದ ನಂತರ ಸೆಕೆಂಡ್ ಮತ್ತು ಥರ್ಡ್ ನೋಡೋಣ. L16S ಅಂತಂದೈತೆ, ಆಮೇಲೆ J25U ಅಂತಂದೈತೆ. ಸೇಮ್ ಇಲ್ಲೂ ಕೂಡ ಹಂಗೆ ಮಾಡ್ಕೊಳ್ಳೋಣ. ಇಲ್ಲಿ 16 ಐತಿ, ಇದು 25 ಆಗೈತಿ. 16 ಇದ್ದದೇನಪ್ಪಾ ಅಂತಂದ್ ಹೇಳಿದ್ರೆ 25 ಆಗೈತೆ. ಇಲ್ಲಿ ನೋಡ್ರಿ ಏನಾದ್ರೂ ಚೇಂಜಸ್ ಆಗತ್ತ ಸರ್, 16 25 ಆಗೈತೆ ಅಂತಂದ್ ಹೇಳಿದ್ರೆ ಇಲ್ಲಿ +9 ಮಾಡಿದಾನ. +9 ಮಾಡಿದಾನ, ಬರ್ತಾ ಇಲ್ಲ ಇಲ್ಲಿ, ಸೇಮ್ ಲಾಜಿಕ್ ಬರಾಕತ್ತಿಲ್ಲ. ನಾವು ಥಿಂಕ್ ಮಾಡ್ಬೇಕು. ನಾನು ನಿಮ್ಗೆ ಹೇಳಿದಾನ ಸ್ಕ್ವೇರ್ ಆಮೇಲೆ ಕ್ಯೂಬ್ ರೂಟ್ ಗಳನ್ನ ಎಲ್ಲ ನೋಡ್ಕೋಬೇಕಂತಂದ್ ಹೇಳಿ. ಇದು ಯಾವ್ದ್ರ ಸ್ಕ್ವೇರ್ ರೀ, 2ರ ಸ್ಕ್ವೇರ್. ಇದು ಯಾವ್ದ್ರ ಸ್ಕ್ವೇರ್, ಇದು 2ರ ಸ್ಕ್ವೇರ್. ಕರೆಕ್ಟಾ? ಇದು 2ರ ಸ್ಕ್ವೇರ್ ಆಗತ್ತ. ಒಂದ್ ಸ್ವಲ್ಪ ಜಾಸ್ತಿ ಮಾಡೋಣ. ಇದು 2ರ ಸ್ಕ್ವೇರ್, ಇದೇನು 3ರ ಸ್ಕ್ವೇರ್. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು 2ರ ಸ್ಕ್ವೇರ್ ಆಯ್ತು ಅಂತಂದ್ ಹೇಳಿದ್ರೆ ಇದು 3ರ ಸ್ಕ್ವೇರ್ ಆಗೈತೆ. ಇದೇನೈತೆ ಸರ್, ಇದು 4ರ ಸ್ಕ್ವೇರ್ ಐತೆ. ಅದಾದ ನಂತರ ಇದೇನಾಗೈತೆ, 5ರ ಸ್ಕ್ವೇರ್ ಐತೆ. ಅಂದ್ರ +1 ಮಾಡಿದಾನ, 2 ಆದ ನಂತರ 3 ಸ್ಕ್ವೇರ್ ಮಾಡಿದಾನ. ಇಲ್ಲಿ 4 ತಗೊಂಡಿದಾನ, ಇಲ್ಲಿ 5ರ ಸ್ಕ್ವೇರ್ ಮಾಡಿದಾನ. ಇಲ್ಲಿ ಏನೈತಿ ಸರ್, ಇಲ್ಲಿ 8ರ ಸ್ಕ್ವೇರ್ ಐತೆ. ಅಂದ್ರೆ ಇನ್ ಮುಂದಿಂದ ಏನ್ ಬರ್ಬೇಕು, +1 ಮಾಡ್ಬೇಕು, 9ರ ಸ್ಕ್ವೇರ್ ಬರ್ಬೇಕ. ಅಂದ್ರ ಮಿಡಲ್ ಏನ್ ಬರ್ಬೇಕಂತಂದ್ ಹೇಳಿದ್ರೆ 81 ಅಂತಂದ್ ಹೇಳಿ ಬರ್ಬೇಕು. ಇದು ಎಲ್ರಿಗೂ ಅರ್ಥ ಆಯ್ತು? ಮಿಡಲ್ 81 ಎಲ್ಲೈತ್ ನೋಡ್ರಿ. ಸೊ ಇದು ಆಪ್ಷನ್ ಇಲ್ಲ, ಇದು ಆಪ್ಷನ್ ಇಲ್ಲ, ಎಲಿಮಿನೇಟ್ ಮಾಡಿದ್ವಿ. ಇನ್ ಎರಡು ಆನ್ಸರ್ ಉಳಿದು, ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಉಳಿದು. ಇವು ಉಳಿದದ್ ನೋಡ್ಕೋಬೇಕು. ಸರ್ ಇದ್ ನೋಡ್ರಿ, ಐ ಇದ್ದದ್ ಏನಾಗೈತಿ, ಜೆ ಆಗೈತಿ. ಸಾರಿ, ಐ ಇದ್ದದ್ ಜಿ ಆಗೈತೆ. ಐ ಇದ್ದದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಿ ಆಗೈತೆ. ಏನಾಗೈತಿ ನೋಡ್ರಿ, ಏನಾಗೈತಿ ಇಲ್ಲಿ ಮೈನಸ್ ಆಗೈತೆ. 1 ಹೆಜ್ಜೆ 2 ಹೆಜ್ಜೆ, -2 ಹೆಜ್ಜೆ ಹಿಂದೆ ಬಂದಿದಾನ. ಸೇಮ್ ಅದೇ ತರ ಎಲ್ ಇದ್ದದ್ ಏನಂತಂದ್ ಹೇಳಿದ್ರೆ ಜೆ ಆಗೈತೆ. ಎಲ್ ಇದ್ದದ್ ಏನಂತಂದ್ ಹೇಳಿದ್ರೆ ಜೆ ಆಗೈತೆ. 1 ಹೆಜ್ಜೆ 2 ಹೆಜ್ಜೆ, ಇಲ್ಲೂ ಕೂಡ -2 ಆಗೈತೆ. ಸೊ ಇಲ್ಲಿ ಥಿಂಕ್ ಮಾಡ್ರಿ ನೋಡೋಣ. ಸೊ ಇಲ್ಲಿ ಗೊತ್ತಾಯ್ತಲ್ಲ. ಇನ್ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇದು ಡಬ್ಲ್ಯೂ ಐತಿ. ಡಬ್ಲ್ಯೂ ಇದ್ದದ್ ಏನಂತಂದ್ ಹೇಳಿದ್ರೆ -2 ಹೆಜ್ಜೆ ಹಿಂದೆ ಬರ್ಬೇಕು. ಡಬ್ಲ್ಯೂ ಇದ್ದದ್ -2 ಹೆಜ್ಜೆ ಹಿಂದೆ ಬಂದ್ರೆ ಏನ್ ಬರ್ದೈತಿ ನೋಡ್ರಿ, PQRSTUVW ಅಂತಂದೈತೆ. ಡಬ್ಲ್ಯೂ ಐತಿ, ಡಬ್ಲ್ಯೂ ದಿಂದ 2 ಹೆಜ್ಜೆ ಹಿಂದೆ ಬರ್ಬೇಕು. ಅಂದ್ರೆ ಏನಾಗತ್ತ, ಯು ಆಗತ್ತ. ಸೊ ಫಸ್ಟ್ ಲೆಟರ್ ಏನಂತಂದ್ ಹೇಳಿದ್ರೆ ಯು ಬರುತ್ತ. ಸೊ ಅಂದ್ರೆ ಫಸ್ಟ್ ಒನ್ ಬರಂಗಿಲ್ಲ, ಸೆಕೆಂಡ್ ಒನ್ ಆಪ್ಷನ್ ಏನಂದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಬರ್ದೈತಿ, ಇಲ್ಲಿ ಟಿ ಬರುತ್ತೆ ಆಟೋಮೆಟಿಕ್ ಆಗಿ. U81T ಅಂತಂದ್ ಹೇಳಿ ಆನ್ಸರ್. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ಇದನ್ನ ಸೇಮ್ ಅದೇ ತರ ಏನಾದ್ರು ಒಂದು ಲಾಜಿಕ್ ಬರುತ್ತೆ. 1ನೇ ಟರ್ಮ್ 2ನೇ ಟರ್ಮ್ 3ನೇ ಟರ್ಮ್ 4ನೇ ಟರ್ಮ್ 5ನೇ ಟರ್ಮ್ 6ನೇ ಟರ್ಮ್ ಅಂತಂದ್ ಹೇಳ್ಬಿಟ್ಟು ಸೇಮ್ ಅದೇ ತರ ಬರ್ಕೋಬೇಕು, ಅದೇ ತರ ಟ್ರೈ ಮಾಡ್ಬೇಕು. ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಈಸಿ ಮಾಡ್ಕೊಳ್ಳಿ. ನೀನು ಇದು ನೋಡಿದ ತಕ್ಷಣ ಸರ್ ನಮ್ಗೆ ಒಂಥರ ಅನ್ಸಿತ್ರಿ, ಈ ತರ ಹಿಂಗ ಏನಪ್ಪಾ ಅಂತಂದ್ರೆ ಅದ್ರ ಹಿಂಗ ಡಿವೈಡ್ ಮಾಡ್ಕೊಂಬೋಣ. ಈ ಎರಡನ್ನು ತಗೊಳ್ಳೋಣ. P16 ಅಂತಂದೈತೆ, ಅದಾದ ನಂತರ R18 ಅಂತಂದೈತೆ. ಆ ಎರಡದ್ರ ನಡುವೆ ಎರಡನ್ನ ಬರ್ಕೋಬೇಕು. ಇದನ್ನ ನೋಡ್ರಿ, ಇಲ್ಲಿ 16 ಇದ್ದದ ಏನಾಗೈತಿ, 18 ಆಗೈತೆ. ಅಂದ್ರೆ +2 ಮಾಡಿದಾನ. +2 ಮಾಡಿದಾನ, ನಂಬರ್ ಸಿಕ್ತು ಅಂತಂದ್ ಹೇಳಿ ಇಷ್ಟ ಚೆಕ್ ಮಾಡೋದು. ಇಲ್ಲಿ ನೆಕ್ಸ್ಟ್ ನೋಡ್ರಿ, I9 ಅಂತಂದೈತೆ, K11 ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ +2 ಮಾಡಿದಾನ. 9 ಇದ್ದದ್ 11 ಆಗೈತಿ. ಅಂದ್ರ ಲಾಜಿಕ್ ಸರಿ ಐತೆ. ಹಂಗಾದ್ರೆ ಇಲ್ಲಿ 20 ಇದ್ದದ್ ಏನಾಗತ್ತ, +2 ಮಾಡಿದ್ರೆ 22 ಆಗತ್ತ. ನಮಗ್ ಸಂಖ್ಯೆ ಗೊತ್ತಾಯ್ತು. 22 ಎಲ್ಲೆಲ್ಲೈತಿ, ಇಲ್ಲೇ ಐತಿ, ಇಲ್ಲೇ ಐತಿ. ಈ ಎರಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲಿಮಿನೇಟ್ ಆದು. ಎರಡ್ ಎಲಿಮಿನೇಟ್ ಆದು. ಇದೆಲ್ರಿಗೂ ಅರ್ಥ ಆಯ್ತು? ಈಸಿ ಅಲ್ಲ, ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ, ಎಲಿಮಿನೇಟ್ ಮಾಡ್ಕೋಬಹುದು.
ಇನ್ನ ಇದ್ರೊಳಗ ಎರಡರೊಳಗ ಒಂದು ಆನ್ಸರ್ ಬರುತ್ತೆ, ಅದನ್ನ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಪಿ ಇದ್ 6 ಆಗೈತಿ. ಎಷ್ಟ್ ಹೆಜ್ಜೆ ಮುಂದ್ ಹೋಗಿದಾನ ಇಲ್ಲಿ, ಏನ್ ಹೋಗಿದಾನ ಯಾರಿಗಾದ್ರೂ ಗೊತ್ತಾದೈತಿ? ABCD ಬರ್ಕೊಂಡಿದ್ದವ್ರು ಇಲ್ಲಿನು MNOPQRS ಅಂತಂದೇಳಿ ನಮ್ಗೆ ಇಲ್ಲಿ ಆರ್ ಐತೆ. ಓಕೆ, ಪಿ ಐತಿ, ಪಿ ದಿಂದ ಮುಂದ್ ಹೋಗಿದಾನ 1 ಹೆಜ್ಜೆ 2 ಹೆಜ್ಜೆ. ಸೊ ಅಂದ್ರ 6 ಬರ್ದಿದ ಅಂತಂದ ಹೇಳಿದ್ರೆ ಇಲ್ಲಿ +2 ಮಾಡಿದಾನ. ಅದಾದ ನಂತರ 5ದಿಂದ ಕೆ ನೋಡ್ರಿ, GHIJKL ಅಂತಂದೈತೆ. 5ದಿಂದ ಏನ ಮಾಡಿದಾನ ಅಂದ್ರೆ ಕೆ ಮಾಡಿದಾನ. ಸೊ ಇಲ್ಲಿ ನೋಡ್ರಿ 1 ಹೆಜ್ಜೆ 2 ಹೆಜ್ಜೆ, ಇಲ್ಲೂ ಕೂಡ +2 ಆಗೈತೆ. ಓಕೆ, ಡನ್. ಅಂದ್ರೆ ಟಿಗೂ ಕೂಡ +2 ಮಾಡ್ಬೇಕು. ಟಿ +2 ಮಾಡಿದ್ರೆ ಏನ್ ಬರ್ತೈತೆ? ಟಿ ದಿಂದ ಮಾಡಿದ್ರೆ ನೋಡ್ರಿ, PQRSTUV ಅಂತಂದೇಳಿ ಟಿ ದಿಂದ +2 ಮಾಡಿದ್ರೆ ವಿ ಬರುತ್ತೆ. ಅಂದ್ರೆ ನಮ್ದು ಆನ್ಸರ್ ಏನ್ ಬಂತು? V22 ಅಂತಂದ ಹೇಳಿ ಬಂತು. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತು? ಸೊ ನೆಕ್ಸ್ಟ್ ಒಂದು ಟ್ರೈ ಮಾಡ್ತೀರಿ? ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ ಏನೈತಿ ಸರ್, ಇದನ್ನ 144, 121, 181, 64 ಸರ್, ನನಗ ಪಕ್ಕ 100% ಗೊತ್ತಾಗೈತಿ. ಸ್ಕ್ವೇರ್ಗಳ್ರಿ ಇವು, ಕರೆಕ್ಟಾ? ಇದು ಎದ್ರ ಸ್ಕ್ವೇರ್ ಇದೆ? ಸುಮ್ ಥಿಂಕ್ ಮಾಡೋಣ ಹಂಗ. ಎದ್ರ ಸ್ಕ್ವೇರ್ ಇದು? 12 ಸ್ಕ್ವೇರ್. ಇದು ಎದ್ರ ಸ್ಕ್ವೇರ್? 11 ಸ್ಕ್ವೇರ್. ಇವೆರಡಾಯ್ತು. ಇದ್ ನೋಡ್ರಿ, ಇದು ಎಷ್ಟ್ರದ್ದು? 10 ಸ್ಕ್ವೇರ್. ಇದು ಯಾವ್ದ್ರದ್ರಿ? 9 ಸ್ಕ್ವೇರ್. ಓಕೆ, ಇದು 8 ಸ್ಕ್ವೇರ್. ಇಲ್ಲಿ ನೋಡ್ರಿ, 12 ಇದ್ದದ್ 11 ಆಗೈತಿ, 10 ಇದ್ದದ್ 9 ಆಗೈತಿ. ಏನ್ ಮಾಡಿದಾನ? -1 ಮಾಡಿದಾನ. ಇಲ್ಲಿ 8ಕ್ಕೆ -1 ಮಾಡಿದ್ರೆ ನಮಗೇನು 7 ಬಂತು. ಇಲ್ಲಿ ಎಲ್ಲದಕ್ಕೂ ಏನ್ ಮಾಡಿದಾನ? ಸ್ಕ್ವೇರ್ ಮಾಡ್ಬೇಕು. ಇದಕ್ಕೂ ಸ್ಕ್ವೇರ್ ಮಾಡ್ರಿ. 7 ಸ್ಕ್ವೇರ್ ಎಷ್ಟಾಯ್ತು? 49 ಆಯ್ತು. ನಮಗ್ ಸಂಖ್ಯೆ ಗೊತ್ತಾಯ್ತು 49 ಅಂತಂದ್ ಹೇಳಿದ್ರೆ ಇವೆರಡು ಆಪ್ಷನ್ಸ್ ಗಳು ಹೋದು. ನಾನು ಹೆಂಗ್ ಎಲಿಮಿನೇಟ್ ಮಾಡ್ದೆ ಅಂತಂದ್ ಹೇಳಿ ಎಲ್ರಿಗೂ ಗೊತ್ತಾಯ್ತು? ಅರ್ಥ ಆಯ್ತು ಪ್ರತಿಯೊಬ್ಬರಿಗೂ? ಅರ್ಥ ಆಯ್ತಲ್ಲ? ಸೊ ಇನ್ ನೋಡ್ಬೇಕು ಸರ್, ಯು ಇದ್ದದ್ ಎಸ್ ಬರ್ದಿದಾನ. ಯು ಇದ್ದದ್ ಎಸ್ ಆಗೈತಿ. ಇಲ್ಲಿ ಏನ್ ಮಾಡಿದಾನ? ಯು ಇದ್ದದ್ ಎಸ್ ಆಗೈತಿ. ಇಲ್ಲಿ ನೋಡ್ರಿ, PQRSTU. ಯು ಇದ್ದದ್ ಎಸ್ ಆಗೈತೆ ಅಂತಂದ ಹೇಳಿದ್ರೆ ಹಿಂದ್ ಬಂದಿದಾನ 1 ಹೆಜ್ಜೆ 2 ಹೆಜ್ಜೆ, 2 ಹೆಜ್ಜೆ ಹಿಂದ್ ಬಂದಿದಾನ. ಓಕೆ, ಸೇಮ್ ಅದೇ ಲಾಜಿಕ್ ಇಲ್ಲಿ ಬರುತ್ತೆ ನೋಡ್ರಿ. ಇಲ್ಲಿ ಏನ್ ಬರಬೇಕು? GHIJKEFG ಇಂದ EFGHIJKLMNO ಅಂತಂದೇಳಿ ಎಲ್ಲ ಬರ್ಕೊಳಕ್ ಟೈಮ್ ಇಲ್ಲ. ಓಕೆ, ನೋಡ್ನು. ಇಲ್ಲಿ ಎಲ್ ಇದೆ, ಎನ್ ಇದ್ದದ್ ಎಲ್ ಆಗೈತಿ, ಎನ್ ಐತಿ, ಎಲ್ ಆಗೈತಿ. 1 ಹೆಜ್ಜೆ 2 ಹೆಜ್ಜೆ, 2 ಹೆಜ್ಜೆ ಹಿಂದ್ ಹೋಗಿದಾನ. ಇಲ್ಲೂ -2 ಆಗೈತಿ. ಓಕೆ, ಗುಡ್ ಸರ್, ನಮ್ದು ಲಾಜಿಕ್ ಕರೆಕ್ಟ್ ಐತ್ರಿ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲೂ -2 ಮಾಡ್ಬೇಕು. ನಮ್ದು ಏನೈತೆ? ಜಿ ಅಂತಂದೈತೆ. 2 ಹೆಜ್ಜೆ ಹಿಂದ್ ಬಡ್ರಿ, 1 ಹೆಜ್ಜೆ 2 ಹೆಜ್ಜೆ, 2 ಹೆಜ್ಜೆ ಹಿಂದ್ ಬಂದ್ರೆ ನಮ್ದು ಆನ್ಸರ್ ಏನ್ ಬರುತ್ತೆ? ಇ ಅಂತಂದ್ ಹೇಳಿ ಬರುತ್ತೆ. ನಮ್ದು ಆನ್ಸರ್ ಏನಾಯ್ತು? E49 ಅಂತಂದಾಯ್ತು. ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತು? 6th ಟರ್ಮ್ ಹೆಂಗ್ ಬರ್ತಾವ ಅಂತಂದ್ ಹೇಳಿ ಇನ್ನೊಂದ್ರ ತರ ಬರತ್ತ. ನಾನ್ ನಿಮ್ಗೆ ಹೇಳಿದ್ನಲ್ಲ ಇನ್ನೊಂದ್ ತರ. ಯಾವ ತರ ಸರ್? ಇಲ್ಲಿ ನಮ್ದು ಕರ್ನಾಟಕ ಕೊಟ್ಟಿರ್ತಾನ. ಕರ್ನಾಟಕ ಕೊಟ್ಟೇನಂತಂದ್ ಹೇಳಿದ್ರೆ ಕೃಷ್ಣಾ ನದಿ ಅಂತಂದ್ ಕೊಡ್ತಾನ. ಓಕೆ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟರ್ಮ್ ಕೊಡ್ತಾನೆ. ಯಾವ ತರ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಅಂತ ಕೊಡ್ತಾನ, ಗಂಗಾ ನದಿ ಅಂತ ಕೊಡ್ತಾನ. ಓಕೆ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜಸ್ಥಾನ್ ಕೊಡ್ತಾನ. ಅದಾದ ನಂತರ ನೆಕ್ಸ್ಟ್ 6th ಟರ್ಮ್. ಈ ತರನು ಕ್ವಶನ್ ಬರ್ತಾವ. ನಾವು ಆಲ್ರೆಡಿ 4th ಟರ್ಮ್ ದಾವ್ ನಾವು ಡಿಸ್ಕಷನ್ ಮಾಡಿದ್ವಿ. ಹಂಗಾದ್ರೆ ಇತರದ ಆನ್ಸರ್ ಏನಾಗತ್ತ? ಕರ್ನಾಟಕದಾಗ ಕೃಷ್ಣಾ ನದಿ ಹರಿಯತ್ತ, ಉತ್ತರ ಪ್ರದೇಶದಾಗ ಗಂಗಾ ನದಿ ಹರಿಯತ್ತ. ಹಂಗಾದ್ರೆ ರಾಜಸ್ಥಾನದಾಗ ಹರಿಯುವಂತ ನದಿ ಯಾವ್ದು? ಯಾವ್ದ್ರು ಆನ್ಸರ್? ಅದ್ ಸಾಂಬಾರ್ ಅನ್ನೋದ್ ಲೇಕ್ ಅದ. ಸಾಂಬಾರ್ ಅನ್ನೋದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲೇಕ್, ಅದು ಸರೋವರ. ನದಿ ಕೇಳ್ತಾ ಇರೋ ತುಂಬಾ ಇಂಪಾರ್ಟೆಂಟ್. ನಾನ್ ಬೇಕು ಅಂತ ತಗೊಂಡಿದೀನಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ರಾವಿ ನದಿ ಅವೆಲ್ಲ ಬೇರೆ ಕಡೆ ಬರ್ತಾವ. ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಪಾಕಿಸ್ತಾನ, ಪಂಜಾಬ ಆ ರೀಸನ್ ಒಳಗಡೆ ಬರುವಂತದ್ದು. ಸಟ್ಲೇಜ್, ರಾವಿ, ಬಿಯಾಸ್, ಚಿನಾಬ್, ಸಿಂಧು ರಾಜಸ್ಥಾನದಾಗ ಹರಿಯುವಂತ ನದಿ. ತುಂಬಾ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ರಿ. ಲೂನಿ ನದಿ. ಯಾವ್ದು ಹರಿಯುತ್ತ? ಲೂನಿ ನದಿ. ಸಾಂಬಾರ್ ಲೇಕ್ ದಿಂದ ಹುಟ್ಕೊಳುತ್ತ, ಅಲ್ಲೇ ಸಮೀಪ ಹುಟ್ಕೊಂಡ್ ಏನಂತಂದ ಹೇಳಿದ್ರೆ ಹರಿತಾ ಹೋಗುತ್ತ. ಲೂನಿ ನದಿ. ಅರ್ಥ ಆಯ್ತಾ ಎಲ್ರಿಗೂ? ರಾಜಸ್ಥಾನದಲ್ಲಿ ಹರಿಯುವಂತಹ ಏಕೈಕ ದೊಡ್ಡ ನದಿ ಯಾವ್ದಂತಂದ ಹೇಳಿದ್ರೆ ಲೂನಿ ನದಿ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ಇದನ್ನ ಈಸಿ ಐತಿ. ಇಲ್ಲಿ ನೋಡ್ರಿ, ಎಸ್ ಇಲ್ಲಿ ಏನೈತೆ ಅಂತಂದ ಹೇಳಿದ್ರೆ, ಈಗ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಎರಡೆರಡು, 1ನೇ ಪದ, 2ನೇ ಪದ, 3ನೇದ್, 4ನೇದ್, 5ನೇದ್ ಏನಂತಂದ ಹೇಳಿದ್ರೆ 6ನೇದಕ್ಕೆ ಯಾವ್ದಕ್ಕೆ ರಿಲೇಟ್ ಆಗತ್ತೆ ಅಂತಂದ ಹೇಳಿ. ಇರ್ರಪ್ಪ, ನಮ್ಮವ್ವ ಕಾಲ್ ಮಾಡತ್ತಳು. ಎಸ್, ಕೇಳ್ಸೈತಿ ಎಲ್ರಿಗೂ? ಇಲ್ಲಿ ನೋಡ್ರಿ, 1ನೇ ಪದ 2ನೇದು, ಅದಾದ ನಂತರ 3ನೇದ್ 4ನೇದು ಈಗ ನಾವು ಕಂಡು ಹಿಡಿಬೇಕು. ಈಗ ಫಸ್ಟ್ ನಾವು ನೋಡೋಣ. ಸರ್ ಇಲ್ಲಿ 2 ಐತ್ರಿ, ಇಲ್ಲಿ 6 ಆಗೈತೆ. ಕರೆಕ್ಟ್. ಇಲ್ಲಿ ನಮ್ಗ ಸ್ಕ್ವೇರ್ ಕ್ಯೂಬ್ ಅಂತಂದ್ ಹೇಳಿ ಏನಿಲ್ಲಲ್ಲ, ಯಾವ್ದು ಬಂದಿಲ್ಲ. ಸ್ಕ್ವೇರ್ ಕ್ಯೂಬ್ ಏನು ಬಂದಿಲ್ಲ.
ಸರ್ ಇದು 2 ಇದ್ದದ 6 ಆಗೈತ್ರಿ ಅಂತಂದಿದ್ರೆ ಇಲ್ಲಿ ಏನ್ ಮಾಡಿದಾರ ಪ್ಲಸ್ 4 ಮಾಡಿದಾನ. ಓಕೆ ಡನ್. ಇಲ್ಲಿ 11 ಇದ್ದದ 15 ಆಗೈತೆ. 11 ಇದ್ದದ 15 ಆಗೈತೆ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಪ್ಲಸ್ 4 ಮಾಡಿದಾನ. ಅಂದ್ರೆ ಲಾಜಿಕ್ ಕರೆಕ್ಟ್ ಐತೆ ನಮ್ಮದು. ಲಾಜಿಕ್ ಕರೆಕ್ಟ್ ಐತೆ. ಹಂಗಾದ್ರೆ ಇಲ್ಲಿ ಏನಾಗ್ಬೇಕಿದು? ಇಲ್ಲಿ ಪ್ಲಸ್ 4 ಮಾಡ್ಬೇಕು 18ಕ್ಕ. ಅಂದ್ರೆ ನಮ್ದು ಏನಾಗತ್ತೆ 22 ಆಗತ್ತ. ನಂಬರ್ ಕಂಡಿಡಿದ್ವಿ. 22 ಎಲ್ಲೆಲ್ಲಿ ಐತಿ ಸರ್? ಎಲ್ಲೂ ಇಲ್ರಿ. ಎಲ್ಲಾ ಆಪ್ಷನ್ಸ್ ಗಳು ಕುಲ್ಲ ಒಂದ ಉಳಿತು. ನಮ್ದು ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ V22 ಅಂತಂದ್ ಹೇಳಿ ಬರುತ್ತೆ ಈಸಿಯಾಗಿ. ನೆಕ್ಸ್ಟ್ ಏನು ನೋಡೋದ ಬೇಡ. ಜಸ್ಟ್ ಏನಂತಂದ್ ಹೇಳಿದ್ರೆ 10 ಸೆಕೆಂಡ್ ಒಳಗಡೆ ನಮ್ಗೆ ಆನ್ಸರ್ ಬಂದ್ಬಿಡ್ತೈತೆ. ಅದಾದ ನಂತರ ಅದನ್ನ ನಾವು ಚೆಕ್ ಮಾಡೋಣ. ನಾವು ಸ್ಟಡಿ ಮಾಡಕತ್ತೀವಲ್ಲ. ಇಲ್ಲಿ ನೋಡ್ರಿ ಬಿ ಇದ್ದಿಂದ ಎಫ್ ಆಗೈತೆ. ಬಿ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಮಾಡಿದಾರೆ. ಏನ್ ಮಾಡಿದಾರೆ ಅಲ್ಲಿ? ಎಷ್ಟ್ ಮುಂದ್ ಹೋಗಿದಾರ? ಎಷ್ಟ್ ಹೆಜ್ಜೆ ಮುಂದ್ ಹೋಗಿದಾರ ನೋಡ್ರಿ. FGHIJK LMNOPQRSTU. ಇಲ್ಲಿ ನೋಡ್ರಿ ಬಿ ದಿಂದ ಏನಂತಂದ್ ಹೇಳಿದ್ರೆ ಎಫ್ ಆಗೈತೆ. ಅಂದ್ರೆ 1 ಹೆಜ್ಜೆ 2 3 4. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಪ್ಲಸ್ 4 ಮಾಡಿದಾನ. ಅದಾದ ನಂತರ ಕೆ ದಿಂದ ಓ ಆಗೈತೆ. ಕೆ ದಿಂದ ಏನಂತಂದ್ ಹೇಳಿದ್ರೆ ಓ ಆಗೈತೆ. ಕೆ ದಿಂದ ನೋಡ್ರಿ 1 ಹೆಜ್ಜೆ 2 3 4. ಸೊ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಪ್ಲಸ್ 4 ಆಗೈತೆ. ಅಂದ್ರೆ 6 ಇಂದ ನೀವು ಪ್ಲಸ್ 4 ಮುಂದೆ ಹೆಜ್ಜೆ ಹೋದ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? ವಿ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? ಸೊ ಈ ತರ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ತಾನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಇವಾಗ ಏನಾಯ್ತು? ಇದು ಒಂದು ಟೈಪ್. ಇಲ್ಲಿ ಏನ್ ಕೊಟ್ಟಿದಾನ? ಅಲ್ಫಾಬೆಟ್ಸ್ ಅದಾದ ನಂತರ ನಂಬರ್ಸ್ ಎರಡು ಮಿಕ್ಸ್ ಮಾಡಿ ಕ್ವಶನ್ ಕೇಳ್ತಾನ. ಅರ್ಥ ಆಯ್ತಾ? ಫಸ್ಟ್ ಟೈಪ್. ಇನ್ನು ನೆಕ್ಸ್ಟ್ ಟೈಪ್ ಬರುತ್ತೆ ಓನ್ಲಿ ಅಲ್ಫಾಬೆಟ್ಸ್ ಇರುತ್ತೆ. ಅದನ್ನ ಟ್ರೈ ಮಾಡೋಣ. ಟ್ರೈ ಮಾಡ್ರಿ ಇದನ್ನ. ಓನ್ಲಿ ಅಲ್ಫಾಬೆಟ್ಸ್ ಅದಾವ. ಇಲ್ಲಿ ನೋಡ್ರಿ. ಸೊ ನಾವು ಡಿಫ್ರೆನ್ಶಿಯೇಟ್ ಮಾಡೋಕೋಣ. 1ನೇ ಪದ 2ನೇ ಪದ. ನಾವು ಫಸ್ಟ್ ಏನ್ ತಗೊಳ್ಳೋಣ ಅಂತಂದ್ ಹೇಳಿದ್ರೆ 1ನೇ ಪದ ಮತ್ತೆ 2ನೇ ಪದ ತಗೊಳ್ಳೋಣ. ಇಲ್ಲಿ ಏನ್ ಬರ್ದಾರ? TREE ಅಂತಂದೈತೆ. ಇದನ್ನ ಏನಂತ ಬರ್ದಾರ ಅಂತಂದ್ ಹೇಳಿದ್ರ RTEE ಅಂತಂದ್ ಹೇಳಿ ಬರ್ದಾನ. ಇಲ್ಲಿ ಮೇಲ್ಗಡೆ ಏನ್ ಅಕ್ಷರ ಇದಾವ, ಕೆಳಗಡೆನು ಅವ ಅಕ್ಷರ ಇದಾವ. ಯಾವುದು ಚೇಂಜ್ ಆಗಿಲ್ಲಲ್ಲ. ಸೊ ಮೇಲ್ಗಡೆ ಏನ್ ಅಕ್ಷರ ಇದಾವ, ಕೆಳಗಡೆ ಅವ ಅಕ್ಷರ ಇದಾವ. ರೀಅರೇಂಜ್ ಮಾಡಿ ಬರ್ದ ಅಂತ ತಿಳ್ಕೊಬೇಕು ಇದನ್ನ. ಹೆಂಗ್ ರೀಅರೇಂಜ್ ಮಾಡಿ ಬರ್ದಾನ? ಸರ್ ಇಲ್ಲಿ ನೋಡ್ರಿ, ಟಿ ಇದ್ದದ್ ಇಲ್ಲಿಗೆ ಬಂದೈತ್ರಿ. ಆರ್ ಇದ್ದದ್ ಇಲ್ಲಿಗೆ ಬಂದೈತೆ ಕ್ರಾಸ್. ಓಕೆ ಡನ್. ಅದಾದ ನಂತರ ಏನಂತಂದ್ ಹೇಳಿದ್ರೆ ಈ ತರಾನು ಇರ್ಬೋದು. ಅದಾದ ನಂತರ ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ಕ್ರಾಸು ಇರ್ಬೋದು. ಗೊತ್ತಿಲ್ಲ. ಯಾಕಂತಂದ್ ಹೇಳಿದ್ರೆ ಅದು ಸೇಮ್ ಐತೆ. ನಾವು ನೆಕ್ಸ್ಟ್ ಚೆಕ್ ಮಾಡೋಣ. ಇಲ್ಲಿ ಏನೈತೆ ಸರ್? KEE ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಏನೈತಿ? EKPE ಅಂತಂದೈತೆ. ಮೇಲ್ಗಡೆ ಏನ್ ಅಕ್ಷರ ಇದಾವ, ಕೆಳಗಡೆನು ಅದಾವ. ರೀಅರೇಂಜ್ ಮಾಡಿದಾನೆ. ಇಲ್ಲಿ ನೋಡ್ರಿ, ಇ ಇದ್ ಇಲ್ಲಿ ಬಂದೈತಿ, ಕೆ ಇದ್ ಇಲ್ಲಿ ಬಂದೈತಿ, ಪಿ ಇದ್ ಇಲ್ಲಿ ಐತಿ, ಇ ಇದ್ ಇಲ್ಲಿ ಐತಿ. ಅಂದ್ರೆ ಇಲ್ಲೂ ಕೂಡ ಕ್ರಾಸ್ ಐತೆ. ಸೇಮ್ ಲಾಜಿಕ್ ನ ನಾವು ಎದಕ್ಕೆ ಅಪ್ಲೈ ಮಾಡ್ಬೇಕು? ಲಾಸ್ಟ್ ಪದಕ್ಕೆ ಅಪ್ಲೈ ಮಾಡ್ಬೇಕು. ನೋಡ್ರಿ, ಈ ತರ ಸೇಮ್ ಲಾಜಿಕ್ ಅಪ್ಲೈ ಮಾಡ್ರಿ. ಓ ಇದ್ದದ್ ಇಲ್ಲಿ ಬರೀರಿ, ಎಸ್ ಇದ್ದದ್ ಇಲ್ಲಿ ಬರೀರಿ. ಸೊ ಅದಾದ ನಂತರ ಓ ಇದ್ದದ್ ಇಲ್ಲಿ ಬರುತ್ತಾ, ಎಲ್ ಇದ್ದದ್ ಇಲ್ಲಿ ಬರುತ್ತಾ. ಕ್ಲಿಯರ್? ಸೊ ಈ ರೀತಿಯಾಗಿರೋ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಬರುತ್ತಾ, ಅದು ಆಪ್ಷನ್ 3 ಐತೆ. ಕ್ಲಿಯರ್? ಸೊ ನಮ್ದು ಫಸ್ಟ್ ಲಾಜಿಕ್ ಏನಂತಂದ್ ಹೇಳಿದ್ರ, ನಾವು ಏನಾದ್ರು ಚೆಕ್ ಮಾಡಕ್ ಹೋಗ್ಬೇಕಂತಂದ್ ಹೇಳಿದ್ರೆ ಈ ತರ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಬರ್ಲಿಲ್ಲ, ಈ ರೀತಿಯಾಗಿ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು. ಅದು ಬರ್ಲಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋದೊಂದು ಲಾಜಿಕ್ ಬರುತ್ತೆ. ಸೊ ಇವ 3 ಲಾಜಿಕ್. ಇವನ್ ಬಿಟ್ಟು ಯಾವ್ದು ಬೇರೆ ಬರಂಗಿಲ್ಲ. ಅದನ್ನ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಾನು ನಿಮ್ಗೆ ಎಲ್ಲಾನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಟ್ರೈ ಮಾಡ್ರಿ. ಇದೇನಂತಂದ್ರೆ ಇದು ನಂಬರ್ ಮೇಲೆ ಐತೆ ನೋಡ್ರಿ. ನಂಬರ್ ಮೇಲೆ ಐತೆ. ಸಿಂಪಲ್ ಆಗೈತೆ. ಬಾಳ ಅಂದ್ರ ಬಾಳ ಸಿಂಪಲ್. ಹೇಳ್ಬಿಡ್ರಂಗ. ಸರ್ ಇಲ್ಲಿ ನೋಡ್ರಿ, 1 ಇದ್ದದ್ 3 ಆಗೈತಿ. ಇಲ್ಲಿ ಏನ್ ಮಾಡಿದಾನ? +2 ಮಾಡಿದಾನ. ಇಲ್ಲಿ ನೋಡ್ರಿ, 7 ಇದ್ದದ್ 9 ಆಗೈತೆ. +2 ಮಾಡಿದಾನ. ಸೇಮ್ ಅದೇ ತರ 5 ಇದ್ದದ್ ಏನಾಗತ್ತ? +2 ಮಾಡ್ಬೇಕು, 7 ಆಗ್ಬೇಕು. ನೋಡ್ರಿ. ಸೊ ಒಂದ್ ಆಪ್ಷನ್ ಹೋಗುತ್ತ. ಉಳ್ದದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಂಗ ಉಳಿತಾವ. ಈಗ ಉಳ್ದದ್ ನೋಡ್ರಿ, ಎ ಇದ್ದದ್ ಇ ಆಗೈತಿ, ಎಂ ಇದ್ದದ್ ಕ್ಯೂ ಆಗೈತೆ. ಹಂಗಾದ್ರೆ ಎಸ್ ಇದ್ದದ್ ಏನಾಗತ್ತ? ಎಸ್ ಇದ್ದದ್ ಏನಾಗತ್ತ? ಪಕ್ಕ ಡಬ್ಲ್ಯೂ ಎಸ್. ಏನ್ ಮಾಡಿದಾನಲ್ಲಿ? ಎಷ್ಟ್ ಹೆಜ್ಜೆ ಮುಂದ್ ಹೋಗಿದಾನ? ಎಷ್ಟ್ ಹೆಜ್ಜೆ ಮುಂದ್ ಹೋಗಿದಾನ? ಇಲ್ಲಿ +2 ನಂಬರ್ಸ್ ಗಳಿಗೆ +2 ಮಾಡ್ದ. ಅಲ್ಫಾಬೆಟ್ಸ್ ಗಳಿಗೆ ಎಷ್ಟ? +4. BCDE. ಓಕೆ, +4. 4 ಹೆಜ್ಜೆ ಮುಂದ್ ಹೋಗಿದಾನ. ಇದಕ್ಕ ಅಲ್ಫಾಬೆಟ್ಸ್ 4 ಹೆಜ್ಜೆ ಮುಂದ್ ಹೋಗಿದಾನ. ಅದ ನಂಬರ್ಸ್ ಗಳಿಗೆ +2 ಮಾಡಿದಾನ. ಓಕೆ, ಗುಡ್. ನೆಕ್ಸ್ಟ್ ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇದು ಕೂಡ ಏನಂತಂದ್ ಹೇಳಿದ್ರೆ ಕ್ರೇಜಿ ಆಗೈತೆ. ಒಂಥರ ಮಜಾ ಐತೆ. ಇಲ್ಲಿ ನೋಡ್ರಿ, 2 ಇದ್ದದ್ 7 ಆಗೈತಿ. ಫಸ್ಟ್ ನಂಬರ್ ಇತ್ತಂತಂದ್ ಹೇಳಿದ್ರೆ ಅದನ್ನ ಚೆಕ್ ಮಾಡೋದು. ಹಿಂದಿಂದೆಲ್ಲ ಚೆಕ್ ಮಾಡಂಗಿಲ್ಲ. 2 ಇದ್ದದ್ 7 ಆಗೈತಿ. ಇಲ್ಲಿ ಏನ್ ಮಾಡಿದ ನೋಡ್ರಿ, 21 ಇದ್ದದ್ 26 ಆಗೈತಿ. ನೆಕ್ಸ್ಟ್ 11 ಇದ್ದದ್ ಏನಾಗ್ಬೇಕು? ಎಲಿಮಿನೇಷನ್ ಮೆಥಡ್. ಸರ್ 2 ಇದ್ದದ್ 7 ಆಗೈತಿ ಅಂತಂದ್ ಹೇಳಿದ್ರೆ +5 ಆಗೈತ್ರಿ. 21 ಇದ್ದದ್ 26 ಆಗೈತಿ ಅಂದ್ರೆ ಇಲ್ಲೂ +5 ಆಗೈತ್ರಿ. ಓಕೆ, ಲಾಜಿಕ್ ಸೂಪರ್ ಐತ್ರಿ. ಹಂಗಾದ್ರೆ ಇಲ್ಲೇನಾವ್? ಇಲ್ಲೂ +5 ಮಾಡ್ಬೇಕು. 11ದಿಂದ +5 ಮಾಡಿದ್ರೆ ಏನಾಗತ್ತ? 16 ಬಂತು.
ಸೊ ನಮಗ್ ಒಂದು ಸಂಖ್ಯೆ ಗೊತ್ತಾಯ್ತು 16, ಅಂದ್ರ ಇವೆರಡು ಆಪ್ಷನ್ ಬರಂಗಿಲ್ಲ. ಈ ಎರಡರಲ್ಲಿ ಯಾವ್ದಾದ್ರು ಬರುತ್ತೆ. ಈ ಎರಡರಲ್ಲಿ ಬರ್ಬೇಕಂತಂದ್ ಹೇಳಿದ್ರೆ ಇವಾಗ ಏನ್ ಮಾಡ್ಬೇಕು, ಲಾಜಿಕ್ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡ್ರಿನ ನೋಡ್ರು. ಒಂದೇನಂತಂದ್ ಹೇಳಿದ್ರೆ ಬಂದ ತಕ್ಷಣ, ಕ್ಲಾಸ್ ಬಂದ ತಕ್ಷಣ ABCD ಬರ್ದ್ಬಿಟ್ಟು ಕೆಳಗಡೆ ನಂಬರ್ ಹಾಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಈ ತರ ಬರ್ಕೋಬೇಕು. ABC ಅಪೋಸಿಟ್ ಬರ್ಬೇಕು. ಮೊದಲಿನ ಸಾಲದೊಳಗಡೆ ಕರೆಕ್ಟ್ ಆಗಿ 13 ಲೆಟರ್ ಬರ್ಕೋಬೇಕು. ABCDEFGHIJKLM. ಅದ್ರ ಅಪೋಸಿಟ್ NOPQRSTUVWXYZ. ಇದನ್ನು ಬರ್ಕೋಬೇಕು. ಆಮೇಲೆ ABCD ಬರ್ಕೊಂಡು ಇದಕ್ಕೆ ಕೆಳಗಡೆ ನಂಬರ್ ಹಾಕೋಬೇಕಂತ ಹೇಳಾನ. ಸೊ ಒಂದೇನಂತಂದ್ ಹೇಳಿದ್ರೆ ಸುಮ್ ಕಣ್ಣಾಡ್ಸ್ಕೋಬೇಕು. ಇಲ್ಲಿ ನೋಡ್ರಿ, ಕಣ್ಣಾಡ್ಸ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗೈತಿ. ಇಲ್ಲೇನೈತೆ, ಎ ಇದ್ದ ಜಾಗದಾಗ ಏನಂತಂದ್ ಹೇಳಿದ್ರೆ ಜೆಡ್ ಐತಿ, AZ. ಅದಾದ ನಂತರ BY ಐತಿ. ಅದಾದ ನಂತರ CX ಅಂತಂದೈತೆ. ಅಪೋಸಿಟ್ ಕೊಟ್ಟಿದಾನ. ಸೇಮ್ ಅದೇ ತರ ನೋಡ್ರಿ, PK ಐತಿ. PK ಎಲ್ಲಿ ಐತಿ, ಇಲ್ಲಿ ನೋಡ್ರಿ PK ಐತಿ. ಅದಾದ ನಂತರ QJ ಐತಿ, QJ. ಅದಾದ ನಂತರ RI ಐತೆ. ಡನ್. ಅದಾದ ನಂತರ ಇಲ್ಲಿ MNO ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ, M ಇದ್ದದಲ್ಲಿ N ಬರತೈತಿ. ಓಕೆ ಡನ್. N ಇದ್ದದಲ್ಲಿ ಏನ್ ಬರುತ್ತ, M ಬರುತ್ತ. ಅದಾದ ನಂತರ O ಇದ್ದಲ್ಲಿ ಏನ್ ಬರುತ್ತ, L ಬರುತ್ತ. NML16 ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್. ಸೊ ಈ ರೀತಿಯಾಗಿರೋ ಒಂದು ಲಾಜಿಕ್ ಕೂಡ ನಿಮಗ ಏನಂತಂದ್ ಹೇಳಿದ್ರೆ ಬರ್ತೈತೆ ಎಕ್ಸಾಮ್ ಟೈಮ್ಗೆ. ಅಪೋಸಿಟ್ ಅಂತಂದ್ ಹೇಳಿ, ಅಪೋಸಿಟ್ ನಾನು ಏನೇನ್ ಹೇಳ್ಕೊಡತ್ತೆ ನೋಡ್ರಿ ಅವನ್ನೆಲ್ಲ ಆಮೇಲೆ ಬರ್ಕೊಬೇಕು ಇನ್ನೊಂದ್ಸರಿ. ನೆಕ್ಸ್ಟ್ ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ. ಸೊ 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ ಅಂತಂದ್ ಹೇಳಿ ಫಸ್ಟ್ ನಾವು 1ನೇ ಪದ ತಗೊಳ್ಳೋಣ. TACKLEN ಏನಂತ ಬರ್ದಿದ್ದಾನೆ ಅಂತಂದ್ ಹೇಳಿದ್ರೆ TCCMLG ಅಂತಂದ್ ಹೇಳಿ ಬರ್ದಿದ್ದಾನೆ. ನಾವು ಫಸ್ಟ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಚೆಕ್ ಮಾಡ್ರಿ. ಸರ್ T ಬರ್ಕೊಂಡಿದ್ದಾನ, A ಇದು C ಆಗೈತೆ. ಅಂದ್ರೆ ಇಲ್ಲಿ ಏನಾಗೈತಿ ಸರ್ +2 2 ಹೆಜ್ಜೆ ಮುಂದೆ ಹೋಗಿದಾನ. A ಇದು C ಅಂತಂದ್ ಹೇಳಿದ್ರೆ BC 2 ಹೆಜ್ಜೆ ಮುಂದೆ ಹೋಗಿದಾನ. ನೆಕ್ಸ್ಟ್ ನೋಡ್ರಿ, C ಇದ್ದದ್ ಹಂಗ ಬರ್ಕೊಂಡಿದ್ದಾನ್ರಿ. ನೆಕ್ಸ್ಟ್ ನೋಡ್ರಿ, K ಇದ್ದದ್ M ಆಗೈತೆ, KLM ಮತ್ತೆ +2 ಹೆಜ್ಜೆ ಮುಂದೆ ಹೋಗಿದಾನ. ಅದಾದ ನಂತರ L ಇದ್ದದ್ ಸೇಮ್ ಬರ್ಕೊಂಡಿದ್ದಾನ. ಮತ್ತೆ ನೋಡ್ರಿ E ಇದ್ದದ್ G ಆಗೈತೆ, EFG ಅಂದ್ರ +2 ಹೆಜ್ಜೆ. ನೋಡ್ರಿ ಇದು 02 ಅಂತಂದ್ ಹೇಳ್ಬಿಟ್ಟು ನಮ್ಗೆ ಏನಂತಂದ್ ಹೇಳಿದ್ರೆ ಒಂದು ಲಾಜಿಕ್ ಬರುತ್ತೆ. ಸೇಮ್ ಲಾಜಿಕ್ ಏನಂತಂದ್ ಹೇಳಿದ್ರೆ ಇದಕ್ಕೂ ಅಪ್ಲೈ ಆಗತ್ತೆ. ಸೇಮ್ ಲಾಜಿಕ್ ಅದಕ್ಕೂ ಅಪ್ಲೈ ಆಗತ್ತೆ. ನಾನು ಇವಾಗ ಮಾಡಂಗಿಲ್ಲ, ಮಾಡ್ಬೋದು. ಅದಾದ ನಂತರ ಇದಕ್ ಮಾಡ್ಬಿಡೋಣ ನಾವು. ಇದೇನೈತಿ NEPTUNE ಅಂತಂದೈತೆ. ಇಲ್ಲಿ ನಾವ್ ಏನಂತಂದ್ ಹೇಳಿದ್ರೆ ಸ್ಟ್ರೇಟ್ ಆಗಿ ಈ ತರ ಬರ್ಕೊಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ನಮ್ಗ ರಾಂಗ್ ಆಗತ್ತ. ಫಸ್ಟ್ ಏನ್ ಮಾಡ್ಬೇಕು, 0 ಆಮೇಲೆ +2 ಮಾಡ್ಬೇಕು. ಇದಕ್ಕೇನು ಮಾಡಂಗಿಲ್ಲ. ನೆಕ್ಸ್ಟ್ +2 ಮಾಡ್ಬೇಕು. ಇದಕ್ಕೇನು ಮಾಡಂಗಿಲ್ಲ. ನೆಕ್ಸ್ಟ್ +2 ಮಾಡ್ಬೇಕು. ಇದಕ್ಕೇನು ಮಾಡಂಗಿಲ್ಲ. ಸೊ ಏನು ಮಾಡಂಗಿಲ್ಲ ಐತಲ್ಲ ಅದ್ ಹಂಗ ಬರ್ಕೊಡ್ರಿ. N ಅಂತ ಬರ್ಕೊಡ್ರಿ. ಈಗ +2 ಮಾಡಿದ್ರೆ ಏನ್ ಬರ್ತೈತಿ, EFG ಅಂತಂದ್ ಹೇಳಿ ಬರುತ್ತೆ. NG ಅಂತಂದ್ ಹೇಳಿ ನೋಡ್ರಿ. NG ಅಂತಂದ್ ಹೇಳಿದ್ರೆ ಇವೆರಡು ಹೋದ್ವು. ಸೊ ಅದಾದ ನಂತರ ಇದು ಹೋಯ್ತು. ಸೊ ಒಂದೇ ಆನ್ಸರ್ ಬಂತು. ಸೊ 4th ಆಪ್ಷನ್ ಕರೆಕ್ಟ್ ಆಯ್ತು. ನಾನು ಕಂಪ್ಲೀಟ್ ಮಾಡಿಲ್ಲ ನೋಡ್ರಿ, ಜಸ್ಟ್ 2 ಪದ ಕಂಡು ಹಿಡ್ಕೊಂಡಿದ್ದು. ನೆಕ್ಸ್ಟ್ ನೋಡ್ರಿ, P ಹಂಗ ಬರ್ಕೊಂಡ್ವಿ. P +2 ಮಾಡಿದ್ರೆ TUV V ಬರುತ್ತ. ಅದಾದ ನಂತರ U ಹಂಗ ಬರ್ಕೊಂಡ್ವಿ. N +2 ಮಾಡಿದ್ರೆ MNOP P ಬರುತ್ತ. ಅದಾದ ನಂತರ E ಹಂಗೆ ಬರ್ಕೊಂಡ್ವಿ. ಸೊ ಆಪ್ಷನ್ 4 ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ನೋಡೋಣ. ಇದೊಂಥರ ಡಿಫ್ರೆಂಟ್ ಆಗಿರೋದು ಲಾಜಿಕ್ ಏನೋ ಬರುತ್ತೆ ನೋಡ್ರಿ. ಅದ ಬರುತ್ತಾ, ಬ್ಯಾರದ್ ಬರುತ್ತಾ, ಹೆಂಗ್ ಬರುತ್ತ ನೋಡ್ರಿ. ಇಲ್ಲಿ ನೋಡ್ರಿ, ಎರಡೆರಡು ಪದ ಏನಂತಂದ್ರೆ ನಾವು ಚೇಂಜಸ್ ಮಾಡ್ಕೊಳ್ಳೋಣ. ಇಲ್ಲಿ ಏನಂತಂದ್ರೆ ಕಂಪ್ಯೂಟರ್ ಇದ್ದ ಈ ತರ ಬರ್ಕೊಂಡಿದಾರ, COMPUTER ಅಂತಂದೈತೆ. ಇದನ್ನ ಏನಂತ ಬರ್ಕೊಂಡಿದಾರೆ, ಅದ್ರ ಕೆಳಗಡೆನ ಬರ್ಕೋಬೇಕು ವರ್ಡ್ಗಳನ್ನ. ಇಲ್ಲ ಅಂತಂದ್ ಹೇಳಿದ್ರೆ ಹೋಗ್ಬಿಡ್ತೈತಿ. ಕುಡ್ದ್ ನಶದಾಗ ಬರ್ಕೋದಂಗ್ ಮಾಡಂಗಿಲ್ಲ, ಕರೆಕ್ಟ್ ಆಗಿ ಬರ್ಕೋಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಈ ತರ ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇದಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಕ್ರಾಸ್ ಆಗಿ ಚೆಕ್ ಮಾಡ್ಕೋಬೇಕು. ಇದಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂತ ಹೇಳ. ಸೊ ಇವಾಗ ನೋಡ್ರಿ, ಈ ತರ ಚೆಕ್ ಮಾಡ್ಕೊಳ್ಳೋಣ. C ಇದು E ಆಗೈತೆ, +2 ಆಗೈತಿ. O ಇದ್ ಹಂಗ ಬರ್ಕೊಂಡಿದಾನ. M ಇದ್ O ಆಗೈತೆ, MNO +2 ಮಾಡ್ಕೊಂಡಿದಾನ. ಅದಾದಂದ್ರೆ P ಹಂಗ ಬರ್ಕೊಂಡ. ಓಕೆ, ಲಾಜಿಕ್ ಕರೆಕ್ಟ್ ಐತೆ. ಸೊ ಈ ತರನ ಆಗ್ತೈತಿ. ಇವಾಗ ಇದು +2 ಆಗತ್ತೆ, ಇದು 0, ಇದು +2 ಆಗತ್ತೆ, ಇದನ್ನ ಸೇಮ್ ಬರ್ಕೊಂಡಿದಾನ. ಸೇಮ್ ಅದೇ ರೀತಿಯಾಗಿ ನಾವು ನೀಡಲ್ ಬರ್ಕೋಬೇಕು, NEEDLE ಗೆ. ಸೊ ಇಲ್ಲಿ ಕರೆಕ್ಟ್ ಆಗಿ ಹಾಕೋಬೇಕು.
ಸೊ ಫಸ್ಟ್ ಏನೈತ ನೋಡ್ರು, ಏನಾಗೈತಿ ಇಲ್ಲಿ ಫಸ್ಟ್ದು. ಸೊ ಫಸ್ಟ್ ಏನಾಗೈತೆ +2 ಆಗೈತೆ. +2 ಬರ್ಬೇಕ, ಇದನ್ನ ಹಿಂಗ ಬರ್ಕೋಬೇಕು. ಇದಕ್ +2 ಮಾಡ್ಕೋಬೇಕು, ಇದನ್ನ ಹಿಂಗ ಬರ್ಕೋಬೇಕು. ಇದನ್ನ +2 ಮಾಡ್ಕೋಬೇಕು, ಇದನ್ನ ಹಿಂಗ ಬರ್ಕೋಬೇಕು. ಸೊ ಎನ್ ಇದ್ದದ್ದು ಪಿ ಆಗತ್ತ, ಇದು ಇ ಆಗತ್ತ. ಇಲ್ಲಿ ನೋಡ್ರಿ ಈ ಆಪ್ಷನ್ ಹೋಯ್ತು, ಈ ಆಪ್ಷನ್ ಹೋಯ್ತು, ಇವೆರಡು ಆಪ್ಷನ್ ಉಳಿದ್ವು. ನೆಕ್ಸ್ಟ್ ನೋಡ್ರಿ PE ಅಂತಂದೈತೆ, ಇಲ್ಲಿ ಐತೆ. ಓಕೆ, ನೆಕ್ಸ್ಟ್ ಇ ಇದ್ದು +2 ಅಂತಂದ್ರೆ EFG, PEG ಪೆಗ್ ಆಯ್ತಾ. ಸೊ ಇದು ಬರಂಗಿಲ್ಲ, ಸೊ ಆಪ್ಷನ್ 4 ಕರೆಕ್ಟ್ ಆಗತ್ತೆ. ಸೊ ನೆಕ್ಸ್ಟ್ ಅದು ಡಿ ಹಂಗ ಬರ್ಕೊಂಡ್ವಿ. ಎಲ್ ಇದ್ದದ್ದು MN ಆಯ್ತು, ಇ. ಸೊ ಈ ರೀತಿಯಾಗಿರೋದೇನಪ್ಪಾ ಅಂತಂದ್ರೆ ಒಂದು ಲಾಜಿಕ್ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಲಾಜಿಕ್ ನೋಡ್ರಿ. ಸೊ 1ನೇ ಪದ, 2ನೇ ಪದ, 3ನೇದು, 4ನೇದು, ಸೊ 5ನೇದು, 6ನೇ ಪದ ಕಂಡಿಡಿ. ಇದೊಂಥರ ಲಾಜಿಕ್ ಬರುತ್ತೆ, ಒಂಥರ ಡಿಫ್ರೆಂಟ್ ಆಗಿರೋ ಲಾಜಿಕ್. ಟ್ರೈ ಮಾಡ್ರಿದ್ನ. ಇಲ್ಲಿ ನೋಡ್ರಿ CAT ಅನ್ನ ಏನಂತ ಬರ್ಕೊಂಡಿದ್ದಾನೆ ಅಂತಂದ್ರೆ FFA ಅಂತಂದ ಹೇಳಿ ಬರ್ಕೊಂಡಿದ್ದಾನೆ. ಇಲ್ಲಿ ನೋಡ್ರಿ ಫಸ್ಟ್ ನಾವ್ ಏನ್ ಚೆಕ್ ಮಾಡ್ಬೇಕು ಸರ್, ಈ ತರನ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಸಿ ಇದ್ದದ್ ಎಫ್ ಆಗೈತೆ. ಸಿ ಇದ್ದದ್ ಎಫ್ ಅಂತಂದ ಹೇಳಿದ್ರೆ ABCDEFGHI. ಇಲ್ಲೇನು ಸಿ ಇದ್ದದ್ ಎಫ್ ಆಗೈತೆ, ಅಂದ್ರ 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, ಅಂದ್ರ +3 ಆಗೈತೆ. ಗುಡ್. ಅದಾದ ನಂತರ ಎ ದಿಂದ ಎಫ್ ಆಗೈತಿ, ಎ ದಿಂದ ಎಫ್ ಆಗೈತೆ ನೋಡ್ರಿ. 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ, 5 ಹೆಜ್ಜೆ, ಸೊ +5 ಆಗೈತೆ. ನೆಕ್ಸ್ಟ್ ನೋಡ್ರಿ ಟಿ ದಿಂದ ಎ ಅಂತಂದ ಹೇಳಿ, ಇಲ್ಲಿ ಎಷ್ಟಾಗೈತಿ? ಸೊ ನೀವು ಲಾಜಿಕ್ ಹೇಳಿದ್ರೆ +7 ಆಗೈತೆ. ಒಂದ್ ಲಾಜಿಕ್ ಬಂತ ಪ್ರಾಪರ್ ಆಗಿರೋದು +3 +5 +7 ಅಂತಂದ ಹೇಳಿ, ಒಂದು ಪ್ರಾಪರ್ ಆಗಿರೋ ಲಾಜಿಕ್ ಅದು. ಸೇಮ್ ಅದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇದಕ್ಕೂ ಕೂಡ ಸೇಮ್ ವರ್ಕ್ ಆಗತ್ತ. ಇವಾಗ ಚೆಕ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಚೆಕ್ ಮಾಡೋನು. ಸೊ ಇದಕ್ಕೆ ಏನ್ ಮಾಡ್ಬೇಕು, +3 ಮಾಡ್ಬೇಕು. ಇದಕ್ಕೆ ಏನ್ ಮಾಡ್ಬೇಕು, +5 ಮಾಡ್ಬೇಕು. ಇದಕ್ಕೆ ಏನ್ ಮಾಡ್ಬೇಕು, +7 ಮಾಡ್ಬೇಕು. ಸೊ ಎಸ್ ಗೆ +3 ಮಾಡಿದ್ರ ಏನ್ ಬರ್ತೈತಿ? ಇಲ್ಲಿ ನೋಡ್ರಿ, ಎಲ್ಲಾ ಕಡೆ ವಿನ ಐತೆ, ಎಲ್ಲಾ ಕಡೆ ವಿ ಅಂತಂದ ಐತೆ, ಅಂದ್ರ ವಿ ಬರುತ್ತೆ. ನಾನು ಹಿಂಗೂ ಥಿಂಕ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಯುಗೆ +5 ಮಾಡಿದ್ರ ಯು ಇದ್ +5 ಮಾಡಿದ್ರೆ TUVWXYZ. ನೆಕ್ಸ್ಟ್ ಮತ್ತೆ ಎ ದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನೈತಿ, ಯು ಐತಿ. ಯು +5 ಮಾಡ್ಬೇಕು. 1 ಹೆಜ್ಜೆ, 2 ಹೆಜ್ಜೆ, 3, 4, 5. ನಮ್ದು ಆನ್ಸರ್ ಏನ್ ಬರುತ್ತೆ, Z ಬರುತ್ತೆ. ಓಕೆ, ಸೊ ಇದು ಬರಂಗಿಲ್ಲ, ಉಳ್ದ ಯಾವ್ದಾದ್ರು ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಎನ್ ಗೆ +7 ಮಾಡಿದ್ರೆ ಏನ್ ಬರ್ತೈತಿ? ಎನ್ ಗೆ +7 ಮಾಡಿದ್ರೆ ಏನ್ ಬರ್ತೈತಿ ಆನ್ಸರ್? ಎನ್ ಗ +7 ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಯು ಬರುತ್ತಾ? ವೆರಿ ಗುಡ್. VZU ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ, ಆಪ್ಷನ್ 3 ಕರೆಕ್ಟ್ ಆಗತ್ತೆ. ಸೊ ಈ ರೀತಿಯಾಗಿರೋದು +3 +5 ಅಂತಂದ್ ಹೇಳಿ ಬರ್ಬೋದು ಲಾಜಿಕ್. +2 +4 +6 ಅಂತಂದ್ ಹೇಳಿ ಲಾಜಿಕ್ ಬರ್ಬೋದು. ಸೊ ಅದನ್ನ ನೀವು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಇಲ್ಲಿ ಮಿಡಲ್ ಏನಂತಂದ ಹೇಳಿದ್ರೆ ಸೇಮ್ ಇದಾವೆ, ಉಳ್ದದ್ದು ಏನಂತಂದ ಹೇಳಿದ್ರೆ ಉಲ್ಟಾ ಆಗಿದಾವ ಅಂತಂದ ಹೇಳಿ. ಬಟ್ ಆದ್ರೆ ಅದು ಅಷ್ಟೊಂದು ಕರೆಕ್ಟ್ ಬರಂಗಿಲ್ಲ. ಸೊ ನಾವ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ ಹೇಳಿದ್ರೆ, ಈ ತರ ಸ್ಟ್ರೇಟ್ ಆಗಿ ನೋಡ್ಕೊಂಡ್ರೆ ಬರಂಗಿಲ್ಲ. ಸೊ ನಮ್ಗೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ರಾಸ್ ಮಾಡ್ಕೊಂಡ್ ನೋಡ್ಬೇಕು. ಕ್ರಾಸ್ ಅಂತಂದ್ ಹೇಳಿದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ 6 ಅದಾವ ಅಕ್ಷರಗಳು. ಮೂರ್ದು ಏನಂತಂದ್ ಹೇಳಿದ್ರೆ 2 ಮಾಡ್ಕೋಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಕ್ರಾಸ್ ಮಾಡ್ಕೋಬೇಕು. ಇಲ್ಲಿಂದ ಹಿಡ್ಕೊಂಡ್ ಇಲ್ಲಿ ಕ್ರಾಸ್ ಮಾಡ್ಕೋಬೇಕು. AO ಅಂತಂದ್ ಹೇಳಿ. ಇಲ್ಲ, ಇದು ಎ ಬರ್ಬೇಕು, ಇಲ್ಲಿ O ಬಂದೈತೆ. ಟೋಟಲ್ ಕ್ರಾಸ್ ಬರಂಗಿಲ್ಲ. ಮೂರ್ದು ಕ್ರಾಸ್ ಮಾಡ್ಕೊಂಡ್ ನೋಡ್ಕೋಬೇಕು. ಸೊ ಹಾಫ್ ಮಾಡ್ಕೊಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಎ ಬಂದೈತಿ, ಇಲ್ಲಿ RR ಬಂದೈತೆ, BB ಬಂದೈತೆ. ಅಂದ್ರೆ ಒಂಥರ ಈ ತರ ಒಂದ್ ಲಾಜಿಕ್ ಬಂದು ಸೇಮ್ ಅದೇ ಲಾಜಿಕ್ ಇಲ್ಲಿ ಅಪ್ಲೈ ಆಗತ್ತೆ ನೋಡ್ರಿ. OO ಐತಿ, DD ಐತಿ, AA ಐತಿ. ಸೊ ಈ ರೀತಿಯಾಗಿರೋ ಒಂದು ಲಾಜಿಕ್ ಬರುತ್ತೆ. ಕ್ಲಿಯರ್? ಸೊ ಈ ಲಾಜಿಕ್ ನ ನೆನ್ಪಿಟ್ಕೋಬೇಕು. ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಲಾಸ್ಟ್ ಲಾಜಿಕ್ ಇದೆ. ಸೇಮ್ ಇದೇ ಲಾಜಿಕ್ ನ ಇವಾಗ ನೀವು ಎದಕ್ಕೆ ಮಾಡ್ಬೇಕು, ಹಾನೆಸ್ಟ್ ಗೆ, HONEST ಗೆ. ಸೊ 3 ಅಕ್ಷರಗಳನ್ನ ಡಿವೈಡ್ ಮಾಡ್ಕೊಡ್ರಿ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ಎನ್ ಇಲ್ಲಿ ಬಂತು, ಆಮೇಲೆ ಓನ್ ಮಿಡಲ್ ಬರುತ್ತೆ, NOH ಅಂತಂದ ಹೇಳಿ. ಈ 2 ಆಪ್ಷನ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ TSE ಅಂತಂದ ಹೇಳಿ. TSE ಅಂದ್ರೆ ಸೊ ಫಸ್ಟ್ ಆಪ್ಷನ್ ಇಲ್ಲಿ ನಮ್ಗೆ ಕರೆಕ್ಟ್ ಆಗುತ್ತೆ. ಇದೊಂದು ಹೊಸ ಲಾಜಿಕ್ ಎಲ್ರಿಗೂ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ಲಾಜಿಕ್ ಇಲ್ಲಿದೆ. ಇದಕ್ಕೇನಂತಂದ ಹೇಳಿದ್ರೆ ಲಾಜಿಕ್ ಇಲ್ಲ, ಇದೊಂಥರ ಬೇರೆ ಐತಿ. ಟ್ರೈ ಮಾಡ್ರ ನೋಡು. ಇಲ್ಲಿ ಏನಂತಂದ ಹೇಳಿದ್ರೆ ಯಾವ್ದಾದ್ರು ಲಾಜಿಕ್ ಅಪ್ಲೈ ಆಗತ್ತೆ ನೋಡ್ರಿ. SACRIFY ಅಂತಂದೈತೆ. ಅದನ್ನ ಏನಂತ ಬರ್ಕೊಂಡಿದ್ರೆ ಸೇಮ್ ಅದೇ ತರ ಬರ್ಕೋದು, ARFYICS ಅಂತಂದೈತೆ. ಇಲ್ಲಿ ನಾವು ಪ್ರಾಪರ್ ಆಗಿ ಚೆಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ SA ಇವೇನು ಬರಂಗಿಲ್ಲ ನೋಡ್ರಿ. S ಇದ್ದದ್ದು A ಆಗೈತೆ, A ಇದ್ದದ್ದು R ಆಗೈತೆ, C ಇದ್ದದ್ದು F ಆಗೈತೆ.
ಇಲ್ಲಿ ಏನಂತಂದ್ ಹೇಳಿದ್ರ ತಿಳಿ ಕೆಟ್ಬಿಡತೈತಿ, ಪ್ರಾಪರ್ ಆಗಿರೋ ಲಾಜಿಕ್ ಬರಂಗಿಲ್ಲ. ಅವಾಗ ನಾವು ಟ್ರೈ ಮಾಡ್ಬೇಕು. ಇಲ್ಲಿ ನೋಡ್ರಿ ಆರ್ ಐತಿ, ಅದಾದ ನಂತರ ಎಫ್ ಐತೆ, ಆಮೇಲೆ ವೈ ಐತಿ, ಅದಾದ ನಂತರ ಐ ಐತೆ. ಸೊ ಈ ತರ ಏನೋ ಡಿಫ್ರೆಂಟ್ ಆಗೈತಿಲ್ಲ, ಅವನ್ನ ನೋಡ್ರಿ ಮೇಲ್ಗಡೆ ಏನ್ ಅಕ್ಷರಗಳು ಇದಾವಲ್ಲ ಕೆಳಗಡೆನೂ ಅವ ಅಕ್ಷರ ಅದಾವ, ಬೇರೆ ಹೊಸದಾಗಿ ಯಾವ್ದು ಇಲ್ಲ. ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ ಎ ಇದ್ದದ್ ಎ ಆಗೈತೆ, ಈ ತರ ಬಂದೈತಿ. ಎಸ್. ಅದಾದ ನಂತರ ಆರ್ ಇದ್ದದ್ ಆರ್ ಆಗೈತೆ. ನೆಕ್ಸ್ಟ್ ನೋಡ್ರಿ ಎಫ್ ಇದ್ದದ್ ಎಫ್ ಆಗೈತೆ, ವೈ ಇದ್ದದ್ ವೈ ಆಗೈತೆ. ಅದಾದ ನಂತರ ಇದು ಇಲ್ಲಿಗೆ ಐತೆ, ಸಿ ಇದ್ದದ್ ಈ ಕಡೆ ಬಂದೈತಿ, ಎಸ್ ಇದ್ದದ್ ಈ ಕಡೆ ಬಂದೈತೆ. ಸೇಮ್ ಲಾಜಿಕ್ ನ ಎಲ್ಲದಕ್ಕೂ ಅಪ್ಲೈ ಮಾಡ್ರಿ, ಇದಕ್ಕೂ ಅಪ್ಲೈ ಮಾಡ್ರಿ, ಸೇಮ್ ಲಾಜಿಕ್ ಬರುತ್ತೆ. ಮೇಲ್ಗಡೆ ಏನ್ ಸೇಮ್ ಲಾಜಿಕ್ ಅಪ್ಲೈ ಮಾಡಿದೇವಲ್ಲ ಕೆಳಗಡೆನೂ ಅದ ಲಾಜಿಕ್ ನ ನಾವು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಎರಡನೇ ವರ್ಡ್ ಫಸ್ಟ್ ಬಂದೈತಿ, ಎರಡನೇ ವರ್ಡ್ ಫಸ್ಟ್ ಬರ್ಬೇಕು ಎಚ್. ಇಲ್ಲಿ ನೋಡ್ರಿ ಎರಡನೇ ವರ್ಡ್ ಫಸ್ಟ್ ಬರ್ಬೇಕು. ಕ್ಲಿಯರ್? ಎಚ್ ಅಂತಂದೇಳಿ. ಅದಾದ ನಂತರ ಇಲ್ಲಿ ನೋಡ್ರಿ ಎಲ್ಲಾ ಕಡೆ ಎಚ್ ಅಂತಂದ ಐತೆ. ಓಕೆ, ಕರೆಕ್ಟ್ ಆಗ್ಬೋದು. ಅದಾದ ನಂತರ ನೋಡ್ರಿ ಸರ್, ಒಂದನೇ ವರ್ಡ್ ಏನಂತಂದ ಹೇಳಿದ್ರೆ ಲಾಸ್ಟ್ ಐತ್ರಿ. ಒಂದನೇ ವರ್ಡ್ ಲಾಸ್ಟ್ ಹೋಗ್ಬೇಕು, ಎಸ್ ಅಂತಂದೇಳಿ. ಒಂದನೇ ವರ್ಡ್ ಏನಂತಂದ ಹೇಳಿದ್ರೆ ಲಾಸ್ಟ್ ಹೋಗ್ಬೇಕು. ಕ್ಲಿಯರ್? ಸೊ ಇಲ್ಲಿ ನೋಡ್ರಿ ಈ ಆಪ್ಷನ್ ಹೋಯ್ತು, 3 ಆಪ್ಷನ್ ಉಳಿದು. ಅದಾದ ನಂತರ ಇಲ್ಲಿ ನೋಡ್ರಿ ಎರಡನೇ ವರ್ಡ್ ಏನ್ ಬಂದೈತಿಲ್ಲ, ಅದು ಎಷ್ಟನೇ ವರ್ಡ್ ನೋಡ್ರಿ, 1 2 3 4ನೇ ವರ್ಡ್ ಇಲ್ಲಿ ಬಂದೈತಿ. ಎರಡನೇದು 1 2 3 4, 4ನೇ ವರ್ಡ್ ಸೆಕೆಂಡ್ ಬರ್ಬೇಕು ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಬರ್ಬೇಕು, ಎಲ್ ಅಂತಂದ ಹೇಳಿ ಬರ್ಬೇಕು. ಸೇಮ್ ಅದೇ ತರ ನೋಡ್ರಿ ಇಲ್ಲಿ ನೋಡ್ರಿ ಮೂರನೇ ವರ್ಡ್ ಯಾವ್ದು ಬಂದೈತಿ, ಎಫ್ ಅಂತಂದ್ ಬಂದೈತೆ. 1 2 3 4 5 6, 6ನೇ ವರ್ಡ್ 3ಕ್ ಬಂದೈತಿ. ಕರೆಕ್ಟ್? 1 2 3 4 5 6, 6ನೇ ವರ್ಡ್ ಏನಂತಂದ್ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಬರ್ಬೇಕು, ಓ ಅಂತಂದ್ ಹೇಳಿ ಬರ್ಬೇಕು. ಎಸ್. ಅದಾದ ನಂತರ ಇನ್ನು ಏನೇನು ಉಳಿದು ನೋಡ್ರಿ, ವೈ ಅಂತಂದೈತೆ 4ನೇ ವರ್ಡ್ ಏನಂತಂದ್ ಹೇಳಿದ್ರೆ ಲಾಸ್ಟ್ದು, ಅಂದ್ರೆ ಲಾಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಬರ್ಬೇಕು, ಡಬ್ಲ್ಯೂ ಅಂತಂದ್ ಹೇಳಿ ಬಂತು. ಆಮೇಲೆ ನೆಕ್ಸ್ಟ್ ಇನ್ನೇನ್ ಉಳಿದು, ಇನ್ 2 ಅಕ್ಷರ ಉಳಿದು ಅಲ್ಲ. ಇನ್ ಎರಡೆರಡು ಅಕ್ಷರ ಯಾವ ಉಳಿದು ಸರ್, ಎಲ್ ಇದ್ದದ್ ಎಲ್ ಇಲ್ಲಿಗೆ ಬರ್ಬೇಕ್ರಿ. ಎಲ್ ಇದ್ದದ್ ಏನಂತಂದ್ ಹೇಳಿದ್ರೆ ಇಲ್ಲೇ ಬರ್ಬೇಕು. ಇದು ಡಬ್ಲ್ಯೂ ಆಯ್ತು, ಇದು ಎಲ್ ಆಯ್ತು. ಇನ್ನು ಉಳಿದಿದ್ ಒಂದ್ ಎ ಈ ಕಡೆ ಬರ್ಬೇಕು. ಆನ್ಸರ್ ಏನ್ ಬರತ್ತಂದ್ರೆ HLOWLAS ಅಂತಂದ್ ಹೇಳಿ ಬರುತ್ತೆ. ಸೊ ಯಾವ್ದು ಆಪ್ಷನ್ ಆಗತ್ತ, WLAS, HLOWLAS ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಏನ್ ಪ್ಯಾಟರ್ನ್ ಐತಲ್ಲ ಅದೇ ಪ್ಯಾಟರ್ನ್ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದು 10% ಅಷ್ಟ ಎಲ್ಲೋ ಚಾನ್ಸ್. ಈಗ ನಿಮ್ದು ಹಣೆ ಬರಹ ಸರಿ ಇಲ್ಲ ಅಂತಂದ್ ಹೇಳ್ತಾರಲ್ಲ, ನೀ ಬಾಳ ತಪ್ಪು ಮಾಡಿರ್ತಿ, ಬಾಳ ಕಾಟ ಕೊಟ್ಟಿರ್ತಿ, ನೀನ್ ಬಾಳ ಮೋಸ ಮಾಡಿರ್ತಿ ಲೈಫ್ ಒಳಗಡೆ, ದೇವ್ರ ನಿನ್ ಕೈ ಹಿಡಂಗಿಲ್ಲಲ್ಲ, ನಿನಗ್ ಲಕ್ ಅನ್ನೋದು ಇರಂಗಿಲ್ಲಲ್ಲ, ಅಂತವ್ರಿಗೆ ಏನಂತಂದ್ ಹೇಳಿದ್ರೆ ಅಂತವ್ರ ಶಿಫ್ಟ್ ಅಲ್ಲಿ ಈ ತರ ಕ್ವಶನ್ಸ್ ಗಳು ಬರ್ತಾವ ಅಷ್ಟ. ಕ್ಲಿಯರ್? ಟೋಟಲ್ 52 ಶಿಫ್ಟ್ ಒಳಗಡೆ ಏನಂತಂದ್ ಹೇಳಿದ್ರೆ 4ರಿಂದ 5 ಶಿಫ್ಟ್ ಒಳಗಡೆ ಇಂಥ ಕ್ವಶನ್ ಇರುತ್ತೆ, ಇಂಥ ಪ್ಯಾಟರ್ನ್ ಕ್ವಶನ್ ಇರುತ್ತೆ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಈಸಿ ಪ್ಯಾಟರ್ನ್ ಇರುತ್ತೆ. ಕ್ಲಿಯರ್ ಏನ್ರೋ? ನಿಮ್ ತಲಿ ಕೆಟ್ಟಿತ್ತು ಅಂತಂದ್ ಹೇಳಿದ್ರೆ ಆಯಾ ಅಕ್ಷರಗಳು ಎಲ್ಲೆಲ್ಲಿದಾವ ಅಂತಂದ್ ಹೇಳಿ ಚೆಕ್ ಮಾಡ್ರಿ ಅಷ್ಟ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗ ಇವತ್ತಿಂದ ಕ್ಲಾಸ್ 6th ಟರ್ಮ್ ನಡೆಯೋ ತುಂಬಾ ಇಂಪಾರ್ಟೆಂಟ್. ಕ್ರಿಕೆಟ್ ಒಳಗಡೆ ಪರ್ಸನ್ಸ್ ಯಾರು ಇದಾರ, ಅದಾದ ನಂತರ ಟ್ರೋಫೀಸ್ ಯಾವ್ದು. ಫಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಪರ್ಸನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾವ್ಯಾವ ಪರ್ಸನ್ ಬರ್ತಾರ ಅನ್ನೋದನ್ನ ನೀವು ಕಮೆಂಟ್ ಹಾಕೋತ್ ಹೋಗ್ರಿ ನೋಡ್ನು. ಯಾವ್ಯಾವ ಕ್ವಶನ್ ಯಾರು ಬರ್ತಾರೆ, ಯಾರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ಗಳು ಯಾರು ಕ್ರಿಕೆಟ್ ಒಳಗಡೆ. ಸಚಿನ್ ತೆಂಡೂಲ್ಕರ್, ಓಕೆ, ವೆರಿ ಗುಡ್. ಗಾಡ್ ಅಂತ ಕರಿತೀವಿ ಅವ್ರನ್ನ. ಕಪಿಲ್ ದೇವ್. ಇದು ಇನ್ನೊಂದ್ ಕೇಳ್ತಾರೋ, ದ ಫಸ್ಟ್ ವರ್ಲ್ಡ್ ಕಪ್ ಯಾವಾಗ ಸಿಕ್ತು ನಮ್ಗ, ಕ್ವಶನ್ಗಳು ಬರ್ತಾವ. ವಿರಾಟ್ ಕೊಹ್ಲಿ, ವೆರಿ ಗುಡ್. ಫಸ್ಟ್ ವರ್ಲ್ಡ್ ಕಪ್ ಯಾವಾಗ ಸಿಕ್ತು? 1983. ಕಪಿಲ್ ದೇವ್ ಏನಂತಂದ್ ಹೇಳಿದ್ರೆ ಅವಾಗ ಕ್ಯಾಪ್ಟನ್ ಆಗಿದ್ರಲ್ಲ, ಕೇಳ್ತಾರ ದ ಫಸ್ಟ್ ವರ್ಲ್ಡ್ ಕಪ್ ತಗೊಂಡಾಗ ಕ್ಯಾಪ್ಟನ್ ಯಾರಾಗಿದ್ರು ಅಂತಂದ್ ಕೇಳ್ತಾರೆ. ಕಪಿಲ್ ದೇವ್. ಸೊ ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾರ ಬಗ್ಗೆ ಬರ್ತಾವ ಅಂತಂದ್ ಹೇಳಿದ್ರೆ ಮೇ ಬಿ ಸಚಿನ್ ತೆಂಡೂಲ್ಕರ್ ಬರ್ತಾರ. ಅದಾದ ನಂತರ ವಿರಾಟ್ ಕೊಹ್ಲಿ ಬರ್ತಾರ. ವಿರಾಟ್ ಕೊಹ್ಲಿ ಮೇಲೆ ಕ್ವಶನ್ ಕೇಳಂಗಿಲ್ಲ, ಯಾಕಂತಂದ್ರೆ ತುಂಬಾ ಫೇಮಸ್, ಈಸಿಯಾಗಿ ಗೊತ್ತಾಗ್ಬಿಡ್ತಿದೆ ಆನ್ಸರ್. ಸುನಿಲ್ ಗವಾಸ್ಕರ್ ಮೇಲೆ ಕ್ವಶನ್ ಬಂದೈತೆ. ಕ್ಲಿಯರ್? ಅದಾದ ನಂತರ ಈ ಕ್ರಿಕೆಟ್ ಮೇಲೆ ಪರ್ಸನ್ ಮೇಲೆ ಜಾಸ್ತಿ ಕ್ವಶನ್ ಬರಂಗಿಲ್ಲ, ಟ್ರೋಫೀಸ್ ಮೇಲೆ ಕ್ವಶನ್ ಬರ್ತಾವ. ಯಾವ ಟ್ರೋಫೀಸ್ ಇದಾವ? ಟ್ರೋಫೀಸ್ ಯಾವ ಇದಾವ? ತುಂಬಾ ಇಂಪಾರ್ಟೆಂಟ್. ODI ವರ್ಲ್ಡ್ ಕಪ್ ಅವನ್ನೆಲ್ಲ ಬಿಡ್ರಿ, ODI ಅವೆಲ್ಲ ಬಿಡ್ಬಿಡ್ರಿ. ವೆರಿ ಗುಡ್. ರಣಜಿ ಟ್ರೋಫಿ ನಮ್ ಇಂಡಿಯಾದಲ್ಲಿ ನಡೆಯೋದು. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ರಣಜಿ ಟ್ರೋಫಿ ಮೇಲೆ ಬರುತ್ತೆ. ಅದಾದ ನಂತರ ಇನ್ನೊಂದು CK ನಾಯ್ಡು ಅಂತಂದ್ ಹೇಳಿದ್ರೆ ಯಾರು,
ಸಿ ಕೆ ನಾಯ್ಡು ಟ್ರೋಫಿ. ನೆಕ್ಸ್ಟ್ ಅದಾದ ನಂತರ ದುಲೀಪ್ ಟ್ರೋಫಿ, ಕರೆಕ್ಟಾ? ದುಲೀಪ್ ಟ್ರೋಫಿ, ದುಲೀಪ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ವಿಜಯ್ ಹಜಾರೆ, ವಿಜಯ್ ಹಜಾರೆ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ. ಅದಾದ ನಂತರ ಸೈಯದ್ ಮುಸ್ತಾಫ್, ಇನ್ನೊಂದು ಕ್ವಶನ್ ಬರುತ್ತೆ ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ ಅಂತಂದ ಹೇಳಿ, ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ ಅಂತಂದ ಹೇಳಿ ಬರುತ್ತೆ, ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ. ಕ್ಲಿಯರ್? ಅದಾದ ನಂತರ ಬಾರ್ಡರ್ ಗವಾಸ್ಕರ್ ಅಂತಂದ ಹೇಳಿ, ಅವೆಲ್ಲ ಬರಂಗಿಲ್ಲ, ಅವೆಲ್ಲ ಬರಂಗಿಲ್ಲ. ಅದಾದ ನಂತರ ಇನ್ನೊಂದು ಯಾರು ಹೇಳಿದ್ರು, ನಾನು ನೋಡಿದ ಅವಾಗ್ಲೇ ಮೆಸೇಜು, ದಿಯೋದರ್ ಟ್ರೋಫಿ ಅಂತಂದ ಹೇಳಿ ಬರುತ್ತೆ. ಇವ್ರ ಮೇಲೆ ಕ್ವಶನ್ಸ್ ಗಳು ಬರ್ತಾವ, ಇವನ್ ಕ್ವಶನ್ ಕೇಳ್ತಾರ. ರಣಜಿ ಟ್ರೋಫಿ, ಸಿ ಕೆ ನಾಯ್ಡುನು ಕ್ವಶನ್ ಕೇಳಿಲ್ಲ, ಒಂದ್ ಸಾರಿಯನ್ನೇ 2 ಸಾರಿ ಕೇಳಿದಾನೆ, ಅದು SSC MTS ಅಲ್ಲಿ ಕೇಳಿದಾನೆ. ನೆಕ್ಸ್ಟ್ ದುಲೀಪ್ ಟ್ರೋಫಿ ಕೇಳಿದಾನ, ವಿಜಯ್ ಹಜಾರೆ ಕೇಳಿದಾನ, ಸೈಯದ್ ಮುಸ್ತಾಫ್ ಅಲಿ ಕೇಳಿದಾನ, ಆಮೇಲೆ ದಿಯೋದರ್ ಟ್ರೋಫಿ. ಕ್ಲಿಯರ್ ಎಲ್ರಿಗೂ? ಪ್ಲೇಯರ್ಸ್, ಇಂಡಿಯಾದಲ್ಲಿರುವಂತಹ ಟೆನ್ನಿಸ್ ಪ್ಲೇಯರ್ಸ್ ಮೇಲೆ ಏನಂತಂದ್ರೆ ಕ್ವಶನ್ ಕೇಳ್ತಾರ. ಆ ಪರ್ಸನ್ ನೇಮ್ ಕೊಟ್ಬಿಟ್ಟು ಇವ್ರು ಯಾವ ಆಟಕ್ಕೆ ಸಂಬಂಧ ಅಥವಾ ಟೆನ್ನಿಸ್ ಆಟಕ್ಕೆ ಯಾವ್ದು ಸಂಬಂಧ ಅಂತಂದ ಹೇಳಿ ಕ್ವಶನ್ ಬರುತ್ತೆ. ಸೊ ಸ್ಪೋರ್ಟ್ಸ್ ಮೇಲೆ 2 ರಿಂದ 3 ಕ್ವಶನ್ಸ್ ಗಳು ಬರ್ತಾವ. ಸ್ಪೋರ್ಟ್ಸ್ ಮೇಲೆ ಒಂದು, ಟ್ರೋಫೀಸ್ ಮೇಲೆ, ನಾವು ಇವಾಗ ಕ್ರಿಕೆಟ್ ಬಗ್ಗೆ ನೋಡ್ಕೊಂತೀವಿ. ಇವಾಗ ಏನಿರೋದು ಅಂತಂದ್ರೆ ಟೆನ್ನಿಸ್ ಮೇಲೆ. ಟೆನ್ನಿಸ್ ಅಲ್ಲಿ ಇಂಪಾರ್ಟೆಂಟ್ ಇಂಡಿಯನ್ ಪೀಪಲ್ ಅಷ್ಟೇ ಇಂಪಾರ್ಟೆಂಟ್. ವೆರಿ ಗುಡ್, ಲಿಯಾಂಡರ್ ಫೇಸ್ ಅಂತಂದ ಹೇಳಿ, ಲಿಯಾಂಡರ್ ಫೇಸ್ ಅಂತಂದ ಹೇಳಿ ಬರ್ತಾರೆ. ವೆರಿ ಗುಡ್. ನೆಕ್ಸ್ಟ್ ಸಾನಿಯಾ ಮಿರ್ಜಾ, ಕೇಳಿದ್ರೆ ಹೆಸರ? ಸಾನಿಯಾ ಮಿರ್ಜಾ, ವೆರಿ ಗುಡ್. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಭೂಪತಿ, ಮಹೇಶ್ ಭೂಪತಿ. ಹಳೆ ಮೆಂಬರ್ಸ್ ಬೇಕು, ಹಳೆ ಮೆಂಬರ್ಸ್. ಅದಾದ ನಂತರ ಅಮೃತ್ ರಾಜ್ ಅಂತ ಹೇಳಿ ಬರ್ತಾರ, ಅಮೃತ್ ರಾಜ್. ಅದಾದ ನಂತರ ಇನ್ನೊಬ್ಬರದ ಹೆಸರು ಕೇಳಿದ್ರೆ ಅಂಕಿತ್ ರೈನಾ. ಸೊ ಇಷ್ಟು ಜನ ಇಂಪಾರ್ಟೆಂಟ್ ಆಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಇವಾಗ ಯಾರಾದ್ರೂ ಆಟ ಆಡ್ತಿದ್ರೆ ಅವರು ಓಕೆ. ಸೊ ಬಟ್ ಮೇನ್ ಇವರು ಸುಮಿತ್ ನಗಲ್ ಅಂತಂದ ಹೇಳಿ ಬರ್ತಾರ, ಅಂಕಿತ್ ರೈನಾ, ಆಮೇಲೆ ಇನ್ನೊಬ್ಬರು ಬಿಟ್ಟುವಪ್ಪ ರೋಹನ್ ಬೋಪಣ್ಣ, ಹಳೆ ಪರ್ಸನ್ ರೋಹನ್ ಬೋಪಣ್ಣ. ಲಿಯಾಂಡರ್ ಫೇಸ್, ಸಾನಿಯಾ ಮಿರ್ಜಾ, ಮಹೇಶ್ ಭೂಪತಿ, ರೋಹನ್ ಬೋಪಣ್ಣ, ಅಮೃತ್ ರಾಜ್, ಆಮೇಲೆ ಅಂಕಿತ್ ರೈನಾ. ಸೊ ಇಷ್ಟು ಜನರ ಮೇಲೆ ಏನಂತಂದ್ರೆ ಕ್ವಶನ್ಸ್ ಗಳು ಬರ್ತಾವ. ಹಂಗಾದ್ರೆ ಇನ್ ಟೆನ್ನಿಸ್ ಪ್ಲೇಯರ್ಸ್ ಅಲ್ಲಿ ಟೆನ್ನಿಸ್ ಟ್ರೋಫೀಸ್ ಗಳು ಯಾವ್ಯಾವ ಬರ್ತಾವ? ಟೆನ್ನಿಸ್ ಟ್ರೋಫೀಸ್ ಯಾವ್ಯಾವ ಬರ್ತಾವ? ವಿ ಅಂದ್ರೆ ಇದನ್ ಬಿಟ್ಟು ಬೇರೆ ಕ್ವಶನ್ ಕೇಳಂಗಿಲ್ಲ, ಬೇರೆ ಕ್ವಶನ್ಸ್ ಗಳು ಬರಂಗಿಲ್ಲ. ಹಾ, ವೆರಿ ಗುಡ್. ಅವೇನೋ ಓಪನ್ ಅಂತಂದು ಹೇಳಿ ಬರ್ತಲ್ಲ, ಯಾವ ಓಪನ್ ಗಳು ಬರ್ತಾವಲ್ಲ, 4 ಬರ್ತಾವ. ನಾನು ಕ್ಲಾಸಲ್ಲಿ ಹೇಳಿದೀನಿ, ಯಾರು ಕೇಳಿದ್ರೆ ಗೊತ್ತಿರತ್ತ, ಕೇಳಲ್ದವ್ರು ಇನ್ನೂ ಒಳ್ಳೇದು, ಬಹಳ ಟೆನ್ಷನ್ ತಗೊಳಂಗಿಲ್ಲ, ಜಾಬ್ ಯಾವಾಗ ಬೇಕಾಗೈತಿ. ಸೊ ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಆಸ್ಟ್ರೇಲಿಯನ್ ಓಪನ್ ಅಂತಂದ ಹೇಳಿ ಬರುತ್ತೆ, ಆಸ್ಟ್ರೇಲಿಯನ್ ಓಪನ್ ಕಪ್ ಅಂತಂದ ಹೇಳಿ ಬರ್ತೈತೆ. ಸೆಕೆಂಡ್ ಒನ್ ಗ್ರ್ಯಾಂಡ್ ಸ್ಲಾಮ್ಸ್ ಅಂತಂದ ಹೇಳ್ತೀವಿ ಇವುಗಳನ್ನೆಲ್ಲ, ಆಸ್ಟ್ರೇಲಿಯನ್ ಟೆನ್ನಿಸ್ ಓಪನ್. ಅದಾದ ನಂತರ ಇನ್ನೊಂದು ಬರುತ್ತೆ ಫ್ರೆಂಚ್ ಓಪನ್. ಥರ್ಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ US ಓಪನ್ ಅಂತಂದ ಹೇಳಿ ಬರುತ್ತೆ. ಫೋರ್ತ್ ಒನ್ ವಿಂಬಲ್ಡನ್ ಅಂತಂದ ಹೇಳಿ, ವಿಂಬಲ್ಡನ್. ಸೊ ಈ 4 ಬಗ್ಗೆ ಕೇಳ್ತಾರೆ ಕ್ವಶನ್, ಅದ್ರ ಮೇಲೆ ಇದು ಇಂಪಾರ್ಟೆಂಟ್. ಸೊ ತುಂಬಾ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಕೇಳ್ತಾರೆ, ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತಂದ ಹೇಳಿ. ಸೊ ವಿಂಬಲ್ಡನ್, ಓಲ್ಡೆಸ್ಟ್ ಯಾವ್ದು ಅಂತಂದ ಹೇಳಿದ್ರೆ ವಿಂಬಲ್ಡನ್ ಅಂತಂದ ಹೇಳಿ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂತಂದ ಹೇಳಿದ್ರೆ, ಈ ವಿಂಬಲ್ಡನ್ ಗಳನ್ನ ಬಿಟ್ರೆ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಯಾವ್ದ್ರ ಮೇಲೆ ಬರುತ್ತೆ ಅಂತಂದ ಹೇಳಿದ್ರೆ ಒಂದೇ ಒಂದ್ ಕೇಳ್ತಾರ, ಡೇವಿಸ್ ಕಪ್. ಒಂದೇ ಒಂದು ಬರುತ್ತೆ, ಡೇವಿಸ್ ಕಪ್. ಈ ಡೇವಿಸ್ ಕಪ್ ಯಾವ್ದಕ್ ಸಂಬಂಧಪಡುತ್ತೆ? ಟೆನ್ನಿಸ್ಗೆ ಸಂಬಂಧಪಡುತ್ತೆ. ಕ್ಲಿಯರ್ ಎಲ್ರಿಗೂ?